ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 15 ಜೂನ್ 2025ರಿಂದ ದಿನಾಂಕ 21 ಜೂನ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳನು ಈ ವಾರದಲ್ಲಿ ಪಂಚಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಪಂಚಮ ಅಂತಂದರೆ 5ನೇ ಮನೆ, ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಜೊತೆಗೆ ಪಂಚಮವು ಸಿಂಹ ರಾಶಿಯಾಗಿರುತ್ತೆ. ನಿಮಗೆ ಪಂಚಮ ಸ್ಥಾನವು ಸಿಂಹ ರಾಶಿಯಾಗಿ ಕುಜನಿಗೆ ಅದು ಮಿತ್ರ ಕ್ಷೇತ್ರವಾಗಿರುವ ಕಾರಣ ಮಿತ್ರನ ಮನೆಯಲ್ಲಿ ಹೆಚ್ಚು ಶುಭ ಫಲವನ್ನು ಮಂಗಳ ಗ್ರಹ ಕೊಡ್ತಾನೆ. ಹಾಗಾಗಿ ಈ ವಾರದಲ್ಲಿ ನಿಮ್ಮ ಕೆಲಸ ಆಗಿರಬಹುದು, ವೃತ್ತಿ ಆಗಿರಬಹುದು, ಸ್ವಂತ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗಾಗಿರಬಹುದು, ವ್ಯಾಪಾರದಲ್ಲಿ ಎಲ್ಲ ಉತ್ತಮವಾದಂಥ ಅಭಿವೃದ್ಧಿ ಇರುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಬಹಳ ಚುರುಕಿನಿಂದ ವೇಗವಾಗಿ ಸಾಗುತ್ತೆ ಅನ್ಬೋದು. ಪೆಂಡಿಂಗ್ ಆಗಿದ್ದಂತಹ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ. ಹಾಗಾಗಿ ನಿಮ್ಮ ವೃತ್ತಿಯ ವಿಚಾರದಲ್ಲಿ ಬಹಳ ಶುಭ ಫಲವನ್ನು ಮಂಗಳ ಗ್ರಹ ಕೊಡ್ತಾ ಇದ್ದಾನೆ. ಇನ್ನು ನಿಮ್ಮ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಶುಕ್ರನು ನಿಮಗೆ ಧನಭಾವಾಧಿಪತಿ ಆಗಿರುವ ಕಾರಣ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳು ಈ ವಾರದಲ್ಲಾಗತ್ತೆ. ಯಾಕೆಂದರೆ ಶುಕ್ರನೇ ನಿಮಗೆ ವಾಕ್ಸ್ಥಾನ, ಧನಾಧಿಪತಿ, ಜೊತೆಗೆ ಕುಟುಂಬ ಸ್ಥಾನಾಧಿಪತಿ ಆಗಿರೋದ್ರಿಂದ ಇವೆಲ್ಲವುಗಳ ಅನುಗ್ರಹ, ಇವೆಲ್ಲವುಗಳಲ್ಲಿ ನಿಮಗೆ ಸಂತೋಷ ಸಿಗಬೇಕು ಅಂದರೆ ಶುಕ್ರನ ಅನುಗ್ರಹ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ ಈ ವಾರದಲ್ಲಿ ಲಾಭ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಉಳಿತಾಯ ಕೂಡ ಆಗುತ್ತೆ ನಿಮಗೆ. ಇನ್ನು ತೃತೀಯ ಭಾವದಲ್ಲಿ ಗುರು, ಬುಧ, ಸೂರ್ಯ ಇಷ್ಟ ಗ್ರಹಗಳು ಸ್ಥಿತರಾಗಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಗುರು ಮತ್ತು ಸೂರ್ಯನ ಒಂದು ಸಂಬಂಧ ಬಹಳ ಶುಭ. ಯಾಕಂದರೆ ಪಂಚಮಾಧಿಪತಿ, ನವಮಾಧಿಪತಿ ಈ ಎರಡೂ ಅಧಿಪತಿಗಳು ಒಂದೇ ಮನೆಯಲ್ಲಿದ್ದಾಗ ಸಾಕಷ್ಟು ಶುಭ ಫಲವನ್ನು ಕೊಡ್ತಾರೆ. ಹಾಗಾಗಿ ಹಣಕಾಸಿನ ವಿಚಾರ ಅಷ್ಟೇ ಅಲ್ಲದೆ ಧರ್ಮ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದೋ ಬಹುಮುಖ್ಯವಾದ ಯಾವುದೋ ಕೆಲವೊಂದು ಕೆಲಸಗಳಾಗಬೇಕಿತ್ತು, ಅಂತಹ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ ಆಗುವಂಥದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸಗಳು ತುಂಬ ಚೆನ್ನಾಗಿ ಆಗಿಬರುತ್ತೆ. ಈ ವಾರದಲ್ಲಿ ಆಲ್ಮೋಸ್ಟ್ ಆ ಕೆಲಸಗಳಿಗೆ ಸಂಬಂಧಪಟ್ಟದ್ದೆಲ್ಲ ತಯಾರಿನೂ ಮಾಡ್ಕೊಂಡು ಬಿಡ್ತೀರಾ. ಯಾವುದೇ ವಿಘ್ನಗಳು ಬರೋದಿಲ್ಲ ನಿಮಗೆ. ತೃತೀಯ ಭಾವಾಧಿಪತಿ ಬುಧ ಗ್ರಹ ಇವನೇ ನಿಮಗೆ ಷಷ್ಠ ಭಾವಾಧಿಪತಿ ಕೂಡ ಆಗಿ ತೃತೀಯ ಭಾವದಲ್ಲೇ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ವೃತ್ತಿಯ ವಿಚಾರದಲ್ಲಿ ಏನೋ ಒಂದು ಮಹತ್ತರವಾದ ಬದಲಾವಣೆ, ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆಯನ್ನು ಪಡೆಯುವಂಥದ್ದು, ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಬಹಳಷ್ಟು ಸಹಕಾರ, ಅನುಕೂಲಗಳು ಆಗುವಂಥದ್ದು ಇವೆಲ್ಲವೂ ಇದೆ. ಹಾಗೆ ಸಪ್ತಮಾಧಿಪತಿಯಾದ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮ್ಮ ಸಂಗಾತಿಯ ಒಂದು ಸಹಕಾರ ನಿಮ್ಮ ವೃತ್ತಿಯಲ್ಲಿ ಇರುತ್ತೆ. ಹಾಗೆ ನಿಮ್ಮ ಸಂಗಾತಿಯ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು, ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಯಾಕೆಂದರೆ 2ನೇ ಮನೆಯಲ್ಲಿ ಯಾವುದೇ ಪಾಪಗ್ರಹಗಳು ಇಲ್ಲ. ಆದರೆ 2ನೇ ಮನೆಗೆ ಶನಿ ದೃಷ್ಟಿ ಇದ್ದರೂ ಸಹ 2ನೇ ಮನೆ ಅಧಿಪತಿ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ, ಸೌಖ್ಯ ಇದೆಲ್ಲವೂ ಇರುತ್ತೆ. ಇನ್ನು ಕುಜಗ್ರಹವೇ ನಿಮ್ಮ ರಾಶ್ಯಾಧಿಪತಿಯಾಗಿ ಕೇತುವಿನ ಜೊತೆ ಪಂಚಮದಲ್ಲಿರೋದ್ರಿಂದ ಮಕ್ಕಳ ಬಗ್ಗೆ ಕೆಲವೊಂದು ವಿಶೇಷವಾಗಿ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳೋಂಥದ್ದು, ಅವರ ಎಜುಕೇಷನ್ ಬಗ್ಗೆ ಆಗಿರಬಹುದು, ಅವ್ರಿಗೆ ಯಾವುದೋ ಒಂದು ವಿಚಾರವಾಗಿ ಟ್ರೈನಿಂಗ್ ಕೊಡಿಸ್ಬೇಕು ಅಥವಾ ಕೆಲವೊಂದು ವಿಚಾರದಲ್ಲಿ ಅವರಿಗೆ ಕಲಿಸ್ಬೇಕು, ಸಂಗೀತ, ನಾಟ್ಯ ಈ ಥರ, ಅಥವಾ ಇಂಥ ಕಾಲೇಜ್, ಇಂಥ ಸ್ಕೂಲ್, ಈ ಥರ ಯಾವುದೋ ಒಂದು ವಿಚಾರದಲ್ಲಿ ಮಕ್ಕಳ ಬಗ್ಗೆ ಯಾವುದೋ ಒಂದು ನಿರ್ಧಾರವನ್ನು, ಮಹತ್ತರ ನಿರ್ಧಾರವನ್ನು ತಗೊಳ್ತೀರಾ. ದಶಮಾಧಿಪತಿ ಮತ್ತು ಲಾಭಾಧಿಪತಿ ಎರಡೂ ಆಗಿರ್ತಕ್ಕಂಥ ಶನಿ 12ನೇ ಮನೆಯಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಿಗೆ ಆಗಾಗ ಅಡೆತಡೆಗಳನ್ನು ಉಂಟು ಮಾಡ್ತಾನೆ. ಆದರೆ ಲಾಭದಲ್ಲಿರುವಂತಹ ರಾಹುಗ್ರಹ ನಿಮ್ಮ ಎಲ್ಲ ಕೆಲಸನೂ ಬೇಗ ಮುಗಿಸಿ ನಿಮಗೆ ಲಾಭವನ್ನು ಕೊಟ್ಟೇ ಕೊಡ್ತಾನೆ. ಯಾಕಂದರೆ ಲಾಭದಲ್ಲಿ ರಾಹು ಇದ್ದರೆ ಯಥೇಚ್ಛವಾದ ಅಭಿವೃದ್ಧಿಯನ್ನು ಕೊಡ್ತಾನೆ.
ಶನಿ ಒಂದು ಗ್ರಹಕ್ಕೆ ಪರಿಹಾರಾರ್ಥವಾಗಿ ಈ ವಾರದ ಶನಿವಾರ ಕಪ್ಪು ಎಳ್ಳು ದಾನವನ್ನು ಕೊಡೋದು ಮರಿಬೇಡಿ. ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು, ಪ್ಯೂರ್ ಎಳ್ಳೆಣ್ಣೆ ಸಿಗುತ್ತೆ, ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ. ಇನ್ನು ನಿಮಗೆ ಸೂರ್ಯಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ಪಂಚಮದಲ್ಲಿ ಕುಜಕೇತು, ಪಂಚಮಾಧಿಪತಿ ಗುರು ಬುಧರ ಜೊತೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಶುಭದಾಯಕವಾದ ವಾರ ಅಂತ ಹೇಳ್ಬೋದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 12ನೇ ಮನೇಲಿದ್ದಾನೆ. ಸ್ವಲ್ಪ ಖರ್ಚುಗಳಿರುತ್ತೆ ನಿಮಗೆ. ಖರ್ಚು ಅಂತಂದರೆ ಕೆಲವ್ರ ಹತ್ರ ನೀವೇನಾದರೂ ಹಣ ಇಸ್ಕೊಂಡಿದ್ರೆ, ಸಾಲ ಅಂತ ತಗೊಂಡಿದ್ರೆ ಆ ಒಂದು ಹಣವನ್ನು ಈ ವಾರದಲ್ಲಿ ವಾಪಸ್ ಕೊಡ್ತೀರಾ. ಇದರಿಂದ ಋಣಮುಕ್ತರಾಗಿ ಆಗ್ತೀರಾ. 2ನೇ ಮನೆಗೆ ಗುರು ಬಂದಾಗ ಇದು ಯಾವಾಗಲೂ ಆಗೇ ಆಗುತ್ತೆ. ಯಾಕೆಂದರೆ 2ನೇ ಮನೆ ಧನಸ್ಥಾನ. ಇಲ್ಲಿಗೆ ಗುರು ಬಂದಾಗ ನಿಮಗೆ ಹಣಕಾಸಿನ ಅನುಕೂಲವನ್ನು ಕೊಡ್ತಾನೆ. ಹಾಗಾಗಿ ಋಣದಿಂದ ನಿಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ. ಈ ವಾರದಲ್ಲಿ ಆ ಥರ ಯಾರ ಹತ್ರ ಇಸ್ಕೊಂಡಿದ್ರೆ ಮುಂಚಿತವಾಗಿ ಅವರಿಗೆ ಸ್ವಲ್ಪ ಹಣವನ್ನು ನೀವು ರಿಟರ್ನ್ ಮಾಡ್ತೀರಾ. ಇನ್ನು ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ 12ನೇ ಮನೆಯಲ್ಲಿರೋದ್ರಿಂದ ಕೆಲಸಗಳು ನಿಧಾನ ಆದರೂ ಕೂಡ ಕಂಪ್ಲೀಟ್ ಆಗತ್ತೆ. ಕೆಲಸ ನಿಧಾನ ಯಾಕಾಗತ್ತೆ ಅಂದರೆ 12ನೇ ಮನೆಯಲ್ಲಿರುವಂತಹ ಶುಕ್ರ ನಿಮಗೆ ಆಗಾಗ ಸ್ವಲ್ಪ ಸೋಮಾರಿತನ ಕೊಡ್ತಾನೆ. ಆಮೇಲೆ ಕೆಲಸದ ಬಗ್ಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡೋ ಹಾಗೆ ಮಾಡ್ತಾನೆ. ಆದರೆ ಲಾಭದಲ್ಲಿ ಶನಿ ಇದ್ದಾನಲ್ಲ, ಅವನು ನಿಮ್ಮನ್ನು ಜಾಗೃತ ಮಾಡ್ತಾನೆ. ಶನಿಯ ದೃಷ್ಟಿ ನಿಮ್ಮ ರಾಶಿ ಮೇಲಿರುತ್ತೆ. ಶನಿಗೆ ತಾನು ನಿಂತ ರಾಶಿಯಿಂದ 3ನೇ ಮನೆಗೆ ವಿಶೇಷವಾದ ದೃಷ್ಟಿ ಉಂಟು. ಇವನೇನು ಮಾಡ್ತಾನೆ, ನಿಮ್ಮ ರಾಶಿಯನ್ನು ನೋಡೋದ್ರಿಂದ ನಾನು ಕೆಲಸ ಮಾಡಲೇಬೇಕು, ಕೆಲಸ ಮಾಡಿದ್ರೆ ಮಾತ್ರ ಲಾಭದ ಅಪೇಕ್ಷೆ, ವೃತ್ತಿಯಿಂದ ಅನುಕೂಲ ಆಗಬೇಕು ನನಗೆ ಅನ್ನುವಂಥದ್ದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ವರ್ಕ್ ಆಗ್ತಾ ಇರುತ್ತೆ. ಆ ಕಾರಣದಿಂದ ಕೆಲಸಗಳು ಶುಕ್ರಗ್ರಹ ನಿಧಾನ ಮಾಡ್ತಾನೆ. ಆದರೆ ಶನಿಯಿಂದಾಗಿ ಕಂಪ್ಲೀಟ್ ಆಗುತ್ತೆ. ನೀವು ಅಂದ್ಕೊಂಡಿದ್ದ ಟೈಮ್ಗೆ ಆಗಲಿಲ್ಲ ಅಂದರೂ ಕೂಡ ಸ್ವಲ್ಪ ಲೇಟಾಗಿ ಆಗತ್ತೆ. 2ನೇ ಮನೆ ವಾಕ್ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನದಲ್ಲಿ ರವಿ, ಗುರು ಮತ್ತು ಬುಧ ಈ 3 ಗ್ರಹಗಳಿರೋದ್ರಿಂದ ಸ್ವಂತ ಉದ್ಯೋಗ ವ್ಯಾಪಾರವನ್ನು ಮಾಡುವಂಥವರಿಗೆ ತುಂಬ ಲಾಭ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೂ ಅಷ್ಟೇ ಲಾಭ ತುಂಬ ಚೆನ್ನಾಗಿದೆ. ಹಾಗೆ ಮನೆಯಲ್ಲಿ ಕುಟುಂಬದಲ್ಲಿ ಉತ್ತಮ ವಾತಾವರಣ, ಕುಟುಂಬದವರ ಜೊತೆ ಸೇರಿ ಎಲ್ಲಾದರೂ ಒಂದು ಕಡೆ ಹೊರಗಡೆ ಸುತ್ತಾಡ್ಕೊಂಡು ಬರುವಂಥದ್ದು, ಪ್ರಯಾಣ ಇದೆಲ್ಲವೂ ಕೂಡ ಇರುತ್ತೆ. ಕುಟುಂಬದವರಿಗೋಸ್ಕರ ಸ್ವಲ್ಪ ಖರ್ಚನ್ನು ಕೂಡ ಮಾಡ್ತೀರಾ. ಆದರೆ ನಿಮ್ಮ ಮಾತಿನ ಮೂಲಕ, ನಿಮ್ಮ ನಡವಳಿಕೆಯ ಮೂಲಕ, ನಿಮ್ಮ ವೃತ್ತಿಯ ಮೂಲಕ ಬೇರೆಯವರ ಗಮನ ಸೆಳೆಯುವಂತಹ ಕೆಲಸಗಳು ಈ ವಾರದಲ್ಲಿ ಆಗುತ್ತೆ. 4ಥ ಭಾವದಲ್ಲಿ ಕುಜಕೇತು ಸ್ಥಿತನಾಗಿರೋದ್ರಿಂದ ಆಸ್ತಿಯನ್ನು ಮಾರುವ ವಿಚಾರ ಅಥವಾ ತಗೊಳ್ಳುವಂತಹ ವಿಚಾರ, ಈ ಎರಡೂ ವಿಚಾರದಲ್ಲಿ ಕೂಡ ನಿಮಗೆ ಶುಭವಾಗುತ್ತೆ. ಕೃಷಿಯನ್ನು ನಂಬಿ ಬದುಕ್ತಾ ಇರುವಂಥವ್ರಿಗೆ ತುಂಬಾ ಒಳ್ಳೆಯ ಟೈಮ್. ಯಾಕಂದರೆ 4ನೇ ಮನೆಗೆ ಕುಜ ಬಂದಿದ್ದಾನೆ, ಲಾಭದಲ್ಲಿ ಶನಿ ಇದ್ದಾನೆ. ನಿಮ್ಮ ಪರಿಶ್ರಮ, ನಿಮ್ಮ ಕೆಲಸಕ್ಕೆ ತಕ್ಕಂತಹ ಲಾಭವನ್ನು ಶನೇಶ್ವರ ಕೊಡ್ತಾ ಇದ್ದಾನೆ. 6ನೇ ಮನೆ ಅಧಿಪತಿ ಕೂಡ ನಿಮಗೆ ಶುಕ್ರನೇ ಆಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಅಲ್ಲಿ ನಿಮಗೆ ಕೊಟ್ಟಂತಹ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಆದರೆ ಫೈನಲಿ ಅದು ಕಂಪ್ಲೀಟ್ ಆಗುತ್ತೆ. ಅಂದರೆ ಕೊನೆ ಮೂಮೆಂಟಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತೀರಾ. ಪೆಂಡಿಂಗ್ ಅಲ್ಲಿ ಯಾಕಾಗತ್ತೆ ಅಂದರೆ ಅಲ್ಲೂ ಸೇಮ್, ಇವತ್ತು ಮಾಡಬೇಕಾಗಿರೋ ಕೆಲಸನ ನಾಳೆ ಮಾಡೋಣ ಬಿಡು ಅಂಥೇಳಿ ನಿಮಗೆ ಯಾವುದೇ ಒಂದು ಅಧಿಕಾರಿಗಳ ಯಾವುದೇ ರೀತಿಯ ಒತ್ತಡಗಳು ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀರಾ ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ, ಆಮೇಲೆ ಮತ್ತೆ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಯಾವುದೇ ತೊಂದರೆಗಳಿಲ್ಲ. ನಿಮ್ಮ ಕೆಲಸ ಕಾರ್ಯಗಳನ್ನು ಕರೆಕ್ಟ್ ಟೈಮ್ ಮಾಡೋದ್ರ ಮೂಲಕ, ಎಲ್ಲದಕ್ಕಿಂತ ಹೆಚ್ಚಾಗಿ 2ನೇ ಮನೆ ಅನ್ನೋದು ಕುಟುಂಬ ಸ್ಥಾನ. ಕುಟುಂಬದಲ್ಲಿ ನೆಮ್ಮದಿ, ಸಹಕಾರ, ನಿಮ್ಮ ಮಾತಿನಿಂದ ಎಷ್ಟೋ ವ್ಯವಹಾರಗಳು ನೀವು ಅಂದ್ಕೊಂಡು ಹಾಗೆ ಸಕ್ಸಸ್ ಆಗುವಂಥದ್ದು ಇದೆಲ್ಲವೂ ಇದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಬಹಳ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ನೋಡಿ, 3 ಗ್ರಹಗಳು ನಿಮ್ಮ ರಾಶಿಯಲ್ಲಿದ್ದಾರೆ, ಬುಧ, ಗುರು ಮತ್ತು ರವಿ. ನೋಡಿ, ಬುಧ ಗ್ರಹ ನಿಮ್ಮ ರಾಶಿಯಲ್ಲಿರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಿರೋ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀರೋ ನಿಮಗೆಲ್ರಿಗೂ ತುಂಬ ವ್ಯಾಪಾರದಲ್ಲಿ ಲಾಭ ಇದೆ. ಇದರ ಜೊತೆಗೆ ಬುಧ ಬುದ್ಧಿವಂತಿಕೆಗೆ ಕಾರಕ, ಚತುರ್ಥಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ ಸೈಟ್ ತಗೋಬೇಕು, ಮನೆ ತಗೋಬೇಕು ಅಥವಾ ಒಂದು ವಾಹನವನ್ನು ತಗೋಬೇಕು
ಆದರೆ ಅದು ಯಾವುದಕ್ಕೂ ಕೂಡ ಕಾಲ ಕೂಡಿ ಬರ್ತಾ ಇಲ್ಲ ಅನ್ನುವಂಥವ್ರಿಗೆ ಈ ವಾರದಲ್ಲಿ ಅಂತಹ ವಿಚಾರವಾಗಿ ಏನಾದರೂ ಒಂದು ಶುಭವಾಗುವ ಸಾಧ್ಯತೆಗಳಿದೆ. ಇನ್ನು ಬುಧ ಗ್ರಹ ಗುರುವಿನ ಜೊತೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಕೆಲವು ಆಧ್ಯಾತ್ಮದ ವಿಚಾರವನ್ನು ತಿಳ್ಕೊಳ್ಳುವಂಥದ್ದು, ತತ್ವಶಾಸ್ತ್ರ ಇವುಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇದೆಲ್ಲವೂ ಆಗುತ್ತೆ. ಯಾರಾದರೂ ಗುರುಗಳು ನಿಮ್ಮ ಜೀವನಕ್ಕೆ ಬರಬಹುದು, ಗುರುಗಳು ನಿಮಗೆ ಸಿಗಬಹುದು ಅಥವಾ ಗುರುಗಳನ್ನು ಭೇಟಿಯಾಗುವಂಥದ್ದು, ಇವರಿಂದ ನಿಮ್ಮ ಬದುಕಿನಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವ ಸಾಧ್ಯತೆಗಳಿದೆ. ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ. ಯಾವ್ಯಾವ ಕೆಲಸಗಳು ಆಗಬೇಕೋ ಎಲ್ಲ ಕೆಲಸಗಳು ಕೂಡ ಇನ್ ಟೈಮಲ್ಲಿ ಆಗುತ್ತೆ. ಇದು ವೃತ್ತಿಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಬೇರೆ ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಿದ್ದು. ಪ್ರಾಪರ್ಟಿ ವಿಚಾರ ಆಗಿರಬಹುದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸಗಳು, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಎಲ್ಲವೂ ಕೂಡ ಆಗಬೇಕಾದಂತಹ ಟೈಮಿಗೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಲಾಭ, ಅನುಕೂಲ, ಉಳಿತಾಯ ಎಲ್ಲವೂ ಇದೆ. ತೃತೀಯ ಭಾವಾಧಿಪತಿ ಸೂರ್ಯ ಗ್ರಹ ನಿಮ್ಮ ರಾಶಿಯಲ್ಲಿ ಇರೋದರಿಂದ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ವಾರ. ಕೆಲಸಗಳಲ್ಲಿದ್ದಂತಹ ಒಂದು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಬಹಳ ಈಸಿ ಅನಿಸುತ್ತೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಗೌರವ ಮರ್ಯಾದೆಗಳು ಹೆಚ್ಚಾಗುತ್ತೆ. ನಿಮ್ಮನ್ನು ಬಿಟ್ಟು ಹೋದವರು, ನಿಮ್ಮ ಜೊತೆ ಮಾತು ಬಿಟ್ಟಂಥವರು ಮತ್ತೆ ವಾಪಸ್ ನಿಮ್ಮ ಹತ್ರ ಬರ್ತಾರೆ ಮಾತಾಡಿಸ್ಬೇಕು ಅಂತೇಳಿ. ಅವರನ್ನು ಮಾತಾಡಿಸ್ಬೇಕು, ನಿಮ್ಮ ಜೀವನಕ್ಕೆ ಅವರನ್ನು ಮತ್ತೆ ಸೇರಿಸ್ಕೋಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದಾಗಿರುತ್ತೆ. ಹಾಗೆ ಬಂಧುಗಳು ಆಕಸ್ಮಿಕವಾಗಿ ಮನೆಗೆ ಬರ್ತಾರೆ, ಅದಕ್ಕೆ ಎಲ್ಲ ರೆಡಿ ಇಟ್ಕೊಂಡಿರಿ. ಅದರಲ್ಲೂ ಸ್ತ್ರೀಯರು ಏನಾಗುತ್ತೆ ಗೊತ್ತಾ, ಸ್ತ್ರೀಯರಿಗೊಂದು ಸಮಸ್ಯೆ, ಬೇರೆ ಯಾರೂ ಮನೆಗೆ ಬರದೇ ಇದ್ದಾಗ ಮನೆಯೆಲ್ಲ ಕ್ಲೀನಾಗಿರುತ್ತೆ. ಯಾರಾದರೂ ಮನೆ ಸ್ವಲ್ಪ ಗಲೀಜಾಗಿದೆ ಅನ್ನೋ ಟೈಮಲ್ಲಿ ಯಾರಾದರೂ ಬಂದುಬಿಡ್ತಾರೆ, ಆವಾಗ ಒಂಥರ ಕಸಿವಿಸಿ ಆಗುತ್ತೆ. ಇದು ಎಲ್ಲ ಸ್ತ್ರೀಯರಿಗೂ ಆಗುವಂತಹ ವಿಚಾರ. ಯಾಕಂದರೆ ಅವ್ರಿಗೆ ಅನುಕೂಲ ಇರೋ ಟೈಮಲ್ಲಿ ಅವ್ರಿಗೆ ಸಮಯ ಇದ್ದಾಗ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ಇರುತ್ತೆ. ಬಂಧುಗಳು ಈ ವಾರದಲ್ಲಿ ಮನೆಗೆ ಬರ್ತಾರೆ, ಅದಕ್ಕೆ ನೀವೆಲ್ಲ ಮುಂಚೆನೇ ಪ್ರಿಪೇರ್ ಆಗಿರೋದು ಒಳ್ಳೆಯದು. ಅಂದರೆ ಮನೆ ಗುಡಿಸೋದು, ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ಏನಿದ್ರೂ ಕೂಡ ಮನೆ ಅವರಿಗೆ ಏನು ನೀವು ಅಡುಗೆ, ಭೋಜನ ಇತ್ಯಾದಿಗಳನ್ನು ಮಾಡಬೇಕು, ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರ ಜೊತೆ ಸ್ವಲ್ಪ ಹೊರಗಡೆ ಸುತ್ತಾಟ, ಇದರಿಂದೆಲ್ಲ ಮನಸ್ಸಿಗೆ ಬಹಳ ಖುಷಿ ಇರುತ್ತೆ. 6ನೇ ಮನೆ ಅಧಿಪತಿ ಕುಜಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಒಂದಷ್ಟು ಬದಲಾವಣೆಗಳಾದರೂ ಕೂಡ ನಿಮ್ಮ ವೃತ್ತಿಗೆ ಅದು ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ. ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ. ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ, ಪಂಚಮಕ್ಕೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಶುಭ ಫಲವನ್ನು ಪಡೆಯುವಂಥ ಸಮಯ ಅಂತ ಹೇಳ್ಬೋದು. ಈ ವಾರ ಮಿಥುನ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ತುಂಬ ಗ್ರಹಗಳಿದ್ದಾರೆ. ಮುಖ್ಯವಾಗಿ ಯಾರ್ಯಾರೆಲ್ಲ ವಿದೇಶದಲ್ಲಿ ವೃತ್ತಿಯನ್ನು ಪಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀರೋ ಅಂಥವರಿಗೆ ಈ ವಾರ ಅಂಥ ಅವಕಾಶ ಸಿಗೋ ಸಾಧ್ಯತೆ ಇದೆ. 12ನೇ ಮನೆ ಅಧಿಪತಿ ಬುಧ 12ನೇ ಮನೆಯಲ್ಲೇ ಇದ್ದಾನೆ. ಹಾಗೆ ಭಾಗ್ಯಾಧಿಪತಿ ಗುರು 12ನೇ ಮನೆಯಲ್ಲಿದ್ದಾನೆ. ಧನಾಧಿಪತಿ ಸೂರ್ಯ ಕೂಡ 12ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಒಳ್ಳೆಯ ಕೆಲಸಕ್ಕೆ, ಅಂದರೆ ಧರ್ಮ ಕಾರ್ಯಗಳಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುವಂಥದ್ದಕ್ಕೆ ಹಣವನ್ನು ಇನ್ವೆಸ್ಟ್ ಮಾಡ್ತೀರಾ. ಉದಾಹರಣೆಗೆ ಎಲ್ಲೋ ಒಂದು ಕಡೆ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಅಲ್ಲಿಗೆ ದುಡ್ಡು ಕೊಡೋದು, ಅಥವಾ ನೀವೇ ಒಂದು ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡು ಪ್ರಾರಂಭ ಮಾಡುವಂಥದ್ದು, ಅಥವಾ ಒಂದು ಮನೆ ತಗೊಳ್ಳೋದು. ಇದೆಲ್ಲ ಏನಂದರೆ ನೋಡಿ, ಒಳ್ಳೆಯ ಕೆಲಸಕ್ಕೆ ಬೇರೆಲ್ಲೋ ದೇವಸ್ಥಾನ ಕಟ್ಟಿಸ್ತಾ ಇರೋದಕ್ಕೆ ನೀವು ದುಡ್ಡು ಕೊಟ್ಟರೆ ಅದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ ನಿಮಗೆ. ಆ ಪುಣ್ಯ ಇನ್ನೊಂದು ಮುಂದಿನ ದಿನಗಳಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಆವಾಗ ನಿಮಗೆ ಅದರದ್ದು ಒಂದು ಅನುಕೂಲ ಸಿಕ್ಕುತ್ತೆ. ಇನ್ನು ಮನೆ ಕಟ್ಟಿಸ್ತಾ ಇದ್ದೀರಾ ಅಂತಂದಾಗ, ಅಥವಾ ಮನೆ ತೊಗೊಳ್ತೀರಾ ಅಥವಾ ಸೈಟ್ ತೊಗೋತೀರಾ ಅಂದರೆ ಭವಿಷ್ಯಕ್ಕೆ ಅದು ನಿಮಗೆ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುತ್ತೆ. ಆದರೆ ಏನಾಗುತ್ತೆ ಅಂದರೆ 12ನೇ ಮನೇಲಿ ಗುರು ಇದ್ದಾಗ 4ನೇ ಮನೆ ನೋಡ್ತಾನೆ. 4ನೇ ಮನೆ ಅಂದಾಗ ಮನೆ, ಭೂಮಿ, ವಾಹನ ಸೌಖ್ಯ. ಮನೆ ತಗೊಳ್ಳಿಕ್ಕೆ, ವಾಹನ ತಗೊಳ್ಳಿಕ್ಕೆ, ಅದರಲ್ಲೂ ಗುರು ಮನೆ ಕಟ್ಟೋದು, ಮನೆ ತಗೊಳ್ಳೋದಕ್ಕೆ ಜಾಸ್ತಿ ಎನ್ಕರೇಜ್ ಮಾಡ್ತಾನೆ. ಇಂಥದ್ದಕ್ಕೆ ನಿಮ್ಮ ಹತ್ರ ಇರೋ ಹಣವನ್ನೆಲ್ಲ ಹಾಕ್ತಾ ಇರ್ತೀರ. ದುಡ್ಡು ಖಾಲಿ ಆಗ್ತಾ ಇರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಒಂದು ಮಹತ್ವದ ಕಾರ್ಯಗಳು ನಡೀತಾ ಇರುತ್ತೆ. ಆ ರೀತಿ ಕೆಲವೊಂದಷ್ಟು ಹಣವನ್ನು ನೀವು ಇನ್ವೆಸ್ಟ್ ಮಾಡೋವಂಥದ್ದು ಅಥವಾ ಅದಕ್ಕೆ ಅಂತಲೇ ದುಡ್ಡನ್ನು ಎತ್ತಿಡುವಂಥದ್ದು ಈ ವಾರದಲ್ಲಿ ಆಗುತ್ತೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲೇ ಸೂರ್ಯಗ್ರಹ ಕೂಡ ಇರೋದ್ರಿಂದ ಕುಟುಂಬಕ್ಕಾಗಿ ಒಂದಿಷ್ಟು ಖರ್ಚುಗಳನ್ನು ಮಾಡ್ತೀರಾ. ನೋಡಿ, 2ನೇ ಮನೆಯಲ್ಲಿ ಕುಜ ಇರೋದ್ರಿಂದ
ನಿಮಗೆ ಲಾಭ ಅನುಕೂಲಗಳು ಇದೆಲ್ಲವೂ ಆಗುತ್ತೆ. ಸ್ವಂತ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಲಾಭ ಎಲ್ಲ ಚೆನ್ನಾಗಿ ಬರುತ್ತೆ. ಆದರೆ ಬಂದ ಹಣವನ್ನು ಈ ಥರ ಕೆಲವೊಂದಕ್ಕೆ ಇನ್ವೆಸ್ಟ್ ಮಾಡ್ತೀರ ಈ ವಾರದಲ್ಲಿ. ಹಾಗಾಗಿ ದುಡ್ಡು ನಿಮ್ಮ ಹತ್ರ ಕೈಯಲ್ಲಿ ಉಳಿಯೋದಿಲ್ಲ. ಇನ್ನು ನಿಮಗೆ ತೃತೀಯ ಭಾವಾಧಿಪತಿ ಕೂಡ 12ನೇ ಮನೆಯಲ್ಲಿರೋದ್ರಿಂದ ಬಂಧುಗಳಿಗೋಸ್ಕರ, ಮಿತ್ರರಿಗೋಸ್ಕರ ಕೂಡ ನೀವು ದುಡ್ಡನ್ನು ಕೊಡುವಂಥದ್ದು ಈ ವಾರದಲ್ಲಿರುತ್ತೆ. ಚತುರ್ಥಾಧಿಪತಿ ಶುಕ್ರ ದಶಮದಲ್ಲಿ ಕೂತ್ಕೊಂಡು ಚತುರ್ಥವನ್ನೇ ನೋಡ್ತಾ ಇರೋದ್ರಿಂದ ನೋಡಿ, ಇಲ್ಲಿ 4ನೇ ಮನೆ ಅಧಿಪತಿ 10ನೇ ಮನೇಲಿ ಕೂತ್ಕೊಂಡು 4ನೇ ಮನೆ ನೋಡ್ತಾ ಇದ್ದಾನೆ. ಭಾಗ್ಯಾಧಿಪತಿ ಗುರು 12ನೇ ಮನೇಲಿ ಕೂತ್ಕೊಂಡು 4ನೇ ಮನೆ ನೋಡ್ತಿದ್ದಾನೆ. ಅಲ್ಲಿಗೆ ಮನೆ ತೊಗೊಳ್ಳೋದು, ವಾಹನ ತೊಗೊಳ್ಳೋದು, ಸೈಟ್ ತೊಗೊಳ್ಳೋದು, ಈ ಥರದ್ದು ಯಾವುದೋ ಒಂದಕ್ಕೆ 2 ಗ್ರಹಗಳು, ಬುಧ ಶುಕ್ರ, ಈ 2 ಗ್ರಹಗಳು ನಿಮಗೆ ಪ್ರೇರೇಪಣೆಯನ್ನು ನೀಡ್ತಾರೆ. ಕೆಲವೊಂದು ಸಲ ಐಡಿಯಾ ಇರಲ್ಲ, ಸಡನ್ನಾಗಿ ಡಿಸೈಡ್ ಮಾಡ್ತೀರಾ. ಕೆಲವೊಂದು ಸಲ ಬಹಳ ದಿನದಿಂದ ಕನಸು ಕಟ್ಟಿರ್ತಾರೆ, ಆಮೇಲೆ ಅದನ್ನು ತೊಗೊಳ್ಳೋದಕ್ಕೆ ಒಂದು ಅನುಕೂಲ ಬರುತ್ತೆ. ಪಂಚಮಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಪ್ರೈವೇಟ್ ಜಾಬಲ್ಲಿರೋವಂಥವ್ರಿಗೆ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋವಂಥವ್ರಿಗೆ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ. ಕೆಲವು ಕೆಲಸಗಳು ಪೆಂಡಿಂಗ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋವಂಥವ್ರಿಗೆ ತುಂಬ ಅನುಕೂಲ ಇದೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಅಷ್ಟೇ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಕಾರಣ ಏನಂದರೆ 12ನೇ ಮನೆಯಲ್ಲಿ ಸೂರ್ಯ, 6ನೇ ಮನೆ ಅಧಿಪತಿ ಕೂಡ 12ನೇ ಮನೆಯಲ್ಲಿ. ಅಂದರೆ ನೀವು ಮಾಡಬೇಕಾಗಿರೋ ಕೆಲಸಗಳೆಲ್ಲವೂ ಅರ್ಧಕ್ಕೆ ನಿಲ್ಲೋದು, ಅಥವಾ ಸ್ವಲ್ಪ ಸ್ವಲ್ಪ ಸ್ಲೋ ಆಗ್ತಾ ಹೋಗೋದು, ಅಥವಾ ಏನಾದರೂ ವಿಘ್ನಗಳು ಬರೋದು, ಈ ರೀತಿ ಇರುತ್ತೆ. ಅದಕ್ಕೆ ಪರಿಹಾರಾರ್ಥವಾಗಿ ಈ ವಾರದ ಗುರುವಾರದ ದಿನ ಕಡಲೆಬೇಳೆ ಹಾಗೆ ಗೋಧಿಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ. ದ್ವಿತೀಯ ಭಾವದಲ್ಲಿ ಯೋಗಕಾರಕನಾದ ಕುಜ ಇರೋದರಿಂದ ಹಣಕಾಸಿನ ವಿಚಾರವಾಗಿ ಖರ್ಚುಗಳೇನೇ ಇದ್ದರೂ ತೊಂದರೆ ಅಂತ ಏನಿಲ್ಲ, ಎಲ್ಲವೂ ಸುಸೂತ್ರವಾಗಿ ನಡೀತಾ ಹೋಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರು ತಪ್ಪದೇ ರಾಹುವಿಗೆ ಪರಿಹಾರ ಮಾಡ್ಕೋಬೇಕು. ಈ ವಾರದ ಶನಿವಾರ ಉದ್ದಿನ ಬೇಳೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ಈ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲ, ಸ್ವಲ್ಪ ಶುಭ ಫಲನೂ ಕೂಡ ಇರೋದರಿಂದ ಕೆಲವು ಪರಿಹಾರಗಳು, ಅಂದರೆ ಗುರುವಾರ ದಿನ ಕಡಲೆಬೇಳೆ ಮತ್ತು ಗೋಧಿಯನ್ನು ಕೊಡೋದನ್ನು ಮರಿಬೇಡಿ. ಇದರಿಂದಾಗಿ ಒಂದಿಷ್ಟು ಅಶುಭ ಫಲಗಳು ಏನು ಹೇಳಿದೆ, ಆ ಅಶುಭ ಫಲಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಕುಜ ಮತ್ತು ಕೇತುಗ್ರಹ ಸ್ಥಿತರಾಗಿರೋದ್ರಿಂದ ಕುಜ ನಿಮಗೆ ತುಂಬ ಶುಭ ಫಲವನ್ನು ಕೊಡ್ತಾನೆ. ಯಾಕಂದರೆ ಅವನು ನಿಮಗೆ ಚತುರ್ಥಾಧಿಪತಿಯಾಗಿ, ಭಾಗ್ಯಾಧಿಪತಿಯಾಗಿ, ಯೋಗಕಾರಕನಾಗಿರೋದ್ರಿಂದ, ಯೋಗಕಾರಕರು ಅಂದರೆ ಯಾವ ಗ್ರಹ ಕೇಂದ್ರ ಮತ್ತು ಕೋನಾಧಿಪತ್ಯ ಎರಡನ್ನೂ ಹೊಂದಿರ್ತಾರೆ. ಕೇಂದ್ರ ಅಂದರೆ 1, 4, 7, 10ನೇ ಮನೆ, ಕೋನ ಅಂದರೆ 1, 5, 9ನೇ ಮನೆ. ನೋಡಿ, 4ನೇ ಮನೆ ಅಧಿಪತಿ ವೃಶ್ಚಿಕ ರಾಶಿಯಾಧಿಪತಿನೂ ಕುಜನೇ, 9ನೇ ಮನೆ ಸಿಂಹರಾಶಿ ಅಧಿಪತಿನೂ ಕುಜನೇ ಆಗಿರೋದ್ರಿಂದ ಸಿಂಹರಾಶಿಯವರಿಗೆ ಮಂಗಳ ಗ್ರಹ ಯೋಗಕಾರಕನಾಗಿರ್ತಾನೆ. ಈ ಯೋಗಕಾರಕನಾದಂತಹ ಮಂಗಳ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಆಸ್ತಿ ವಿಚಾರವಾಗಿ, ಮುಖ್ಯವಾಗಿ ಸೈಟು ಅಥವಾ ಕೃಷಿ ಭೂಮಿ ಅಥವಾ ಯಾವುದೋ ಒಂದು ಜಾಗ, ಆಸ್ತಿ ವಿಚಾರವಾಗಿ ಕೆಲವು ಸಮಸ್ಯೆಗಳಿತ್ತು, ವ್ಯಾಜ್ಯಗಳಿತ್ತು ಅನ್ನೋಂಥವರಿಗೆ ಬಗೆಹರಿಯುವಂತಹ ಸೂಚನೆಗಳು ಕಂಡುಬರುತ್ತೆ. ಹಾಗೆ ಸೈಟ್ ತೊಗೋಬೇಕು ಅಥವಾ ಸೈಟನ್ನು ಸೇಲ್ ಮಾಡಬೇಕು, ಈ ಥರ ಎಲ್ಲ ಅಂದ್ಕೊಂಡಿದ್ರೆ ಅವುಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ದಿನ ತುಂಬ ಅಡೆತಡೆಗಳಾಗ್ತಾ ಇತ್ತು ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಅಂದರೆ ಆ ಅಡೆತಡೆಗಳು ನಿವಾರಣೆ ಆಗಿ ತಗೊಳ್ಳಿಕ್ಕೆ ಆಗಲಿ ಅಥವಾ ಮಾರೋದಕ್ಕಾಗಲಿ ಏನೋ ಒಂದು ಕೆಲವೊಂದು ಅವಕಾಶಗಳು ಒದಗಿ ಬರುತ್ತೆ. ತಗೊಳ್ಳೋದಕ್ಕೆ ನಿಮಗೆ ಬೇಕಾದ ಕಡೆ ಒಳ್ಳೆ ರೀತಿಯಲ್ಲಿ ನಿಮಗೆ ನಿವೇಶನ ಸಿಕ್ಕುವಂಥದ್ದು ಆಗುತ್ತೆ. ಇನ್ನು ನಿಮ್ಮ ರಾಶ್ಯಾಧಿಪತಿ ಸೂರ್ಯಗ್ರಹನು ಲಾಭದಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ತುಂಬ ಲಾಭ ಇದೆ. ಯಾಕಂದರೆ ಲಾಭದಲ್ಲಿ 3 ಗ್ರಹಗಳಿದ್ದಾರೆ. ಪಂಚಮಾಧಿಪತಿಯಾದ ಗುರುಗ್ರಹ, ಲಾಭಾಧಿಪತಿಯಾದ ಬುಧಗ್ರಹ, ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ರವಿಗ್ರಹ, ಈ 3 ಗ್ರಹಗಳು ಲಾಭದಲ್ಲೇ ಇರೋದರಿಂದ ಬಿಸ್ನೆಸ್ ಮಾಡುವಂಥವ್ರಿಗೆ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಲಾಭ ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮದು ಯಾವುದ್ಯಾವ್ದು ಕೆಲಸಗಳೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲವನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತೀರಾ. ಕೆಲವು ಅಡೆತಡೆಗಳಿದ್ದೇ ಇರುತ್ತೆ, ಯಾಕಂದರೆ ದಶಮಕ್ಕೆ ಶನಿಯ ದೃಷ್ಟಿ ಇದೆ. ಅಷ್ಟಮದಲ್ಲಿ ಶನಿ ಕೂತ್ಕೊಂಡು ದಶಮವನ್ನು ನೋಡ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಅಡೆತಡೆಗಳು ಏನೇ ಇದ್ದರೂ ಸಹ ಲಾಭದಲ್ಲಿ ತುಂಬ ಗ್ರಹಗಳಿರೋದ್ರಿಂದ, ಗುರುಬಲ ಇರೋದ್ರಿಂದ, ಗುರುವಿನ ಅನುಗ್ರಹ ಇರೋದ್ರಿಂದ ಕೆಲಸಗಳು ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ಆಗತ್ತೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ,
ಉತ್ತಮವಾಗಿದೆ. ಹಾಗೆ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅನುಕೂಲಗಳು ಕೂಡ ಆಗುತ್ತೆ. ತೃತೀಯ ಭಾವಾಧಿಪತಿ ಶುಕ್ರನು ಭಾಗ್ಯದಲ್ಲಿ ಸ್ಥಿತನಾಗಿರೋದ್ರಿಂದ ಮಿತ್ರರಿಂದ ಸಹಕಾರ ಸಹಾಯ, ಜೊತೆಗೆ ದೂರ ಆಗಿದ್ದಂತಹ ಸ್ನೇಹಿತರು ಮತ್ತೆ ನಿಮ್ಮ ಜೊತೆ ಮಾತಾಡುವಂಥದ್ದು, ಮತ್ತು ಅವರಿಂದ ನಿಮಗೇನಾದರೂ ಉತ್ತಮ ಸಲಹೆ ಇತ್ಯಾದಿಗಳು ಸಿಗುವಂಥದ್ದಾಗತ್ತೆ. ಪಂಚಮಾಧಿಪತಿ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀತಾ ಇರುವಂಥವ್ರಿಗೆ ತುಂಬಾ ಶುಭದಾಯಕವಾದ ಸಮಯ ಅಂತ ಹೇಳ್ಬೋದು. ಬುಧ, ರವಿ, ಗುರು ಇಷ್ಟು ಗ್ರಹಗಳಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಪ್ರಮೋಷನ್ಗೋಸ್ಕರ ಏನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಎಲ್ಲ ಒಳ್ಳೆಯದಾಗುವಂತಹ ಸೂಚನೆಗಳು ಕಂಡುಬರುತ್ತೆ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಏನಾದರೂ ಕೆಲಸದಲ್ಲಿ ತುಂಬ ಕಿರಿಕಿರಿ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಈ ವಾರದಲ್ಲಿ. ಆದರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಯಾಕೆಂದರೆ ನಿಮಗೆ 6ನೇ ಮನೆ ಅಧಿಪತಿ ಶನಿ ಗ್ರಹ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ, ಅಷ್ಟಮ ಅಂದ್ರೇ ಸ್ವಲ್ಪ ಕಷ್ಟ, ಸ್ವಲ್ಪ ಒಂದು ಕೆಲಸದಲ್ಲಿ ಒಂಚೂರು ಸ್ಟ್ರಗಲ್ ಮಾಡಬೇಕು ಆ ಥರ. ಆದರೆ ನನ್ನ ಕೈಲಿ ಈ ಕೆಲಸ ಆಗೋದೇ ಇಲ್ಲಪ್ಪ, ಈ ಕೆಲಸ ಬಿಟ್ಬಿಡ್ತೀನಪ್ಪ ಅನ್ನೋಷ್ಟು ನಿಮಗೇನು ಕಷ್ಟ ಆಗಲ್ಲ. ಯಾಕಂದರೆ ಇಲ್ಲಿ ನಿಮ್ಮ ರಾಶಿಯಾಧಿಪತಿ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾನೆ. ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ಛಲ, ನಿಮ್ಮ ರಾಶಿಯಲ್ಲಿರುವ ಕುಜ ಅಂದರೆ ಮಾಡಲೇಬೇಕು ಅನ್ನೋಂಥ ಹಠ ಇದೆಲ್ಲವೂ ಇರುತ್ತೆ. ಹಾಗಾಗಿ ಯಾವುದೂ ಕೂಡ ಕಷ್ಟ ಆಗೋದಿಲ್ಲ. ಅಷ್ಟಮ ಶನಿಗೆ ಕೆಲವು ಪರಿಹಾರ ಮಾಡ್ಕೊಳ್ಳಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ಅಷ್ಟಮ ಶನಿಯಿಂದಾಗಿ ಕೆಲವು ಕೆಲಸಗಳು ವಿಘ್ನಗಳು ಉಂಟಾಗಿ ಲೇಟ್ ಆಗುತ್ತೆ. ಆ ಲೇಟ್ ಆಗಬಾರ್ದು ಅಂದರೆ ಶನಿವಾರ ಎಳ್ಳೆಣ್ಣೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ. ಇದೊಂದು ಪರಿಹಾರ ಮಾಡ್ಕೊಳ್ಳಿ. ಇನ್ನು ಉಳಿದಂತೆ ವೃತ್ತಿ ಆಗಿರಬಹುದು, ನಿಮ್ಮ ಒಂದು ಬಿಸ್ನೆಸ್ ಆಗಿರಬಹುದು, ಹಣಕಾಸಿನ ವಿಚಾರ ಆಗಿರಬಹುದು, ಪ್ರತಿಯೊಂದರಲ್ಲೂ ಕೂಡ ಚೆನ್ನಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಶಮದಲ್ಲಿ ಬುಧ ಇರೋದರಿಂದ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಾಗತ್ತೆ. ಅದರಲ್ಲೂ ವೃತ್ತಿ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಆದರೆ ಆ ಬದಲಾವಣೆಗಳಿಂದ ನಿಮಗೆ ಲಾಭವೇ ಆಗುತ್ತೆ. ಹಾಗೆ ಕೆಲಸಗಳು ಯಾವುದು ಕಷ್ಟ ಅನಿಸಲ್ಲ, ತುಂಬ ಈಸಿ ಅನಿಸುತ್ತೆ. ತುಂಬ ಸರಳವಾಗಿ ಕಷ್ಟವಾದ ಕೆಲಸವನ್ನು ಕೂಡ ಬಹಳ ಈಸಿಯಾಗಿ ಮಾಡ್ತೀರಾ. ದಶಮದಲ್ಲಿ ನಿಮಗೆ ವ್ಯಯಾಧಿಪತಿ ಸೂರ್ಯ ಕೂಡ ಇರ್ತಾನೆ ಈ ವಾರದಲ್ಲಿ. ಹಾಗಾಗಿ ವಿದೇಶದಲ್ಲಿ ಉದ್ಯೋಗವನ್ನು ಪಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರುವಂತಹ ಕನ್ಯಾ ರಾಶಿಯವರಿಗೆ ಅಂತಹ ಒಂದು ಅವಕಾಶವನ್ನು ನೀವು ಈ ವಾರದಲ್ಲಿ ಪಡಿತೀರಾ ಅಂತ ಹೇಳ್ಬೋದು. ಹಾಗೆ ದಶಮ ಸ್ಥಾನದಲ್ಲಿ ಗುರುಗ್ರಹ ಕೂಡ ಇರೋದರಿಂದ ಆಸ್ತಿ ವಿಚಾರವಾಗಿ, ಅಂದರೆ ಸೈಟ್ ಆಗಿರಬಹುದು, ಮನೆ ಆಗಿರಬಹುದು, ತಗೋಬೇಕು, ಪ್ರಾಪರ್ಟಿ ತಗೋಬೇಕು ಅಂತೇಳಿ ತುಂಬ ದಿನದಿಂದ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಒಳ್ಳೆ ಕಡೆ ನಿಮಗೆ ನಿವೇಶನ ಅಥವಾ ಮನೆ ಸಿಗುವಂಥದ್ದಾಗತ್ತೆ. ಅಂದರೆ ಆಸ್ತಿಯ ವಿಚಾರದಲ್ಲೂ ಕೂಡ ಅನುಕೂಲಗಳಿರುತ್ತೆ. ನಿಮಗೆ ಧನ ಮತ್ತು ಭಾಗ್ಯಾಧಿಪತಿ ಶುಕ್ರ ಗ್ರಹ ಅವನು ಅಷ್ಟಮದಲ್ಲಿ ಕುಳಿತಿರ್ತಾನೆ. ನೋಡಿ, ಅಷ್ಟಮ ಅಂತಂದರೆ ಬರೀ ಅಶುಭ ಅನ್ಕೋತೀವಿ. ಆದರೆ ಶುಕ್ರ ಅಷ್ಟಮದಲ್ಲಿ ಕುಳಿತಿದ್ದರೂ ಕೂಡ 2ನೇ ಮನೆ ನಿಮ್ಮ ಕುಟುಂಬ ಸ್ಥಾನವನ್ನು ನೋಡೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳೇನು ಕೊಡಲ್ಲ. ಅಂದರೆ ಒಳ್ಳೇದು ಮಾಡ್ತಾನೆ, ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಹಾಗೆ 12ನೇ ಮನೆಯಲ್ಲಿ ಕುಜ ಕೇತು ಇರೋದ್ರಿಂದ ಸ್ವಲ್ಪ ಕೆಲಸ ಮಾಡುವಾಗ ಏನಾದರೂ ಕೈ ಸುಟ್ಕೊಳ್ಳೋದು, ಕಾಲಿಗೆ ಪೆಟ್ಟಾಗೋದು, ಈ ಥರದ್ದೆಲ್ಲ ಆಗುತ್ತೆ. ಮಹಿಳೆಯರಿಗೆ ಇದು ಹೆಚ್ಚಾಗಿ ಆಗುತ್ತೆ. ಕುಜಕೇತು ಸಂಬಂಧ ಬಂದಾಗ ಬೆಂಕಿಯಿಂದ ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ. ಅಂದರೆ ದೊಡ್ಡ ಮಟ್ಟದಲ್ಲೇನೋ ಆಗಿಬಿಡುತ್ತೆ ಅಂತೆಲ್ಲ ಭಯ ಪಡೋದು ಬೇಡ. ಬಟ್ ಕೆಲಸ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಉದಾಹರಣೆಗೆ ಮನೆಯಲ್ಲಿ ಅಡುಗೆ ಮಾಡೋರು ಸ್ತ್ರೀಯರೇ ಆಗಿರೋದ್ರಿಂದ ಸಣ್ಣ ಪುಟ್ಟದ್ದು ಕೈ ಸುಟ್ಕೊಳ್ಳೋದು ಈ ಥರದ್ದೆಲ್ಲ ಆಗಿಬಿಡುತ್ತೆ. ಎಚ್ಚರಿಕೆಯಿಂದ ಕೆಲಸ ಮಾಡಿ. 12ನೇ ಮನೆಯಲ್ಲಿ ಕುಜ ಮತ್ತು ಕೇತು ಗ್ರಹ ಇರೋದ್ರಿಂದ. ಪಂಚಮಾಧಿಪತಿ ಶನಿ ಗ್ರಹ ಸಪ್ತಮದಲ್ಲಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಸಮಯ. ವಿದ್ಯಾಭ್ಯಾಸದಲ್ಲಿ ಇನ್ನಷ್ಟು ಆಸಕ್ತಿಯಿಂದ, ಇನ್ನಷ್ಟು ಪರಿಶ್ರಮದಿಂದ ಓದುವ ರೀತಿಯಲ್ಲಿ ಶನಿ ಗ್ರಹ ನಿಮಗೆ ಸಪೋರ್ಟ್ ಮಾಡ್ತಾನೆ. ಜೊತೆಗೆ ಓದಬೇಕು ಅನ್ನುವಂಥ ಆಸಕ್ತಿಯನ್ನು ಹೆಚ್ಚು ಮಾಡ್ತಾನೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ಬಹಳ ಚೆನ್ನಾಗಿದೆ. ದಶಮದಲ್ಲಿ ಸೂರ್ಯ ದಿಗ್ಬಲನಾಗಿರುವ ಕಾರಣ ಅಲ್ಲಿ ನಿಮಗೆ ಉತ್ತಮ ಗೌರವ, ಮರ್ಯಾದೆ, ವಿಶೇಷ ಜವಾಬ್ದಾರಿಗಳು ಇವೆಲ್ಲವೂ ಕೂಡ ಇರುತ್ತೆ. ಇದರ ಜೊತೆಗೆ ಪ್ರೈವೇಟ್ ಜಾಬಲ್ಲಿ ಇರೋವಂಥವ್ರಿಗೆ 6ನೇ ಮನೇಲಿ ರಾಹು ಇದ್ದರೆ ತುಂಬ ಶುಭ. ನಿಮ್ಮ ಉದ್ಯೋಗದ ಕ್ಷೇತ್ರದಲ್ಲಿ ಯಾರೇ ಶತ್ರುಗಳಿದ್ರೂ ಕೂಡ ಅವರು ನಿಮ್ಮಿಂದ ದೂರ ಆಗಿಬಿಡ್ತಾರೆ. ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೊಳ್ಳೆಯ ಬದಲಾವಣೆಗಳಾಗುತ್ತೆ. ಹಾಗಾಗಿ
ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಾಗಲಿ, ಕುಟುಂಬದ ವಿಚಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಿ, ಯಾವ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಅಶುಭ ಫಲಗಳಿಲ್ಲದೆ ಇರೋದ್ರಿಂದ ಈ ವಾರ ನಿಮಗೆ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ರಾಶಿಗೆ ಧನಸ್ಥಾನಾಧಿಪತಿಯಾದಂತಹ ಕುಜಗ್ರಹ ಲಾಭದಲ್ಲಿ ಸ್ಥಿತನಾಗಿದ್ದಾನೆ. ಈ ಕುಜನು ನಿಮಗೆ ಸಪ್ತಮಾಧಿಪತಿ ಕೂಡ ಆಗುವ ಕಾರಣ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ, ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ವಾರ ಲಾಭ ತುಂಬ ಚೆನ್ನಾಗಿದೆ. ನಿಮ್ಮ ಒಂದು ವೃತ್ತಿಯಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಕೆಲವೊಂದು ಮುಖ್ಯವಾದ ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಈ ಬದಲಾವಣೆಗಳಿಂದ ಹೆಚ್ಚು ಲಾಭವನ್ನು ಪಡಿತೀರಾ. ಕಾರಣ ಏನಂದರೆ ಧನಾಧಿಪತಿ ಲಾಭದಲ್ಲಿದ್ದಾನೆ, ಲಾಭಾಧಿಪತಿ ರವಿಗ್ರಹ ಭಾಗ್ಯದಲ್ಲಿದ್ದಾನೆ, ಅದೃಷ್ಟ ಸ್ಥಾನದಲ್ಲಿ ಭಾಗ್ಯಾಧಿಪತಿ ಬುಧನು ಭಾಗ್ಯದಲ್ಲಿದ್ದಾನೆ, ಹಾಗೆ ಗುರುಗ್ರಹ ಕೂಡ ಭಾಗ್ಯದಲ್ಲಿದ್ದಾನೆ. ನೋಡಿ, ಅದೃಷ್ಟ ಅಂದರೆ ಇದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿ ನೀವು, ನಿಮಗೆ ಸಕ್ಸಸ್ ಇದೆ. ತುಲಾರಾಶಿಯವ್ರ ಟೈಮು ಅಷ್ಟು ಚೆನ್ನಾಗಿದೆ. ಪಂಚಮ ಶನಿ ಬಿಡುಗಡೆನೂ ಆಗೋಯ್ತು, ಅದರ ಜೊತೆ ಗುರುಬಲನೂ ಬಂದಾಗೋಯ್ತು. ಅಂದರೆ ಎರಡು ಥರದಲ್ಲಿ ನಿಮಗೆ ಅನುಕೂಲಗಳು. ಜೊತೆಗೆ ಇತರ ಗ್ರಹಗಳು ಕೂಡ ನಿಮಗೆ ಬಹಳ ಶುಭ ಫಲವನ್ನು ಕೊಡ್ತಾ ಇದ್ದಾರೆ. ಸಪ್ತಮದಲ್ಲಿ ಶುಕ್ರ ಇರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ, ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಅನುಕೂಲ. ನಿಮ್ಮ ವೃತ್ತಿಯಲ್ಲಿ ಕೆಲವೊಂದಷ್ಟು ಒಳ್ಳೆಯ ಬದಲಾವಣೆಗಳು ಮಾಡಿಕೊಂಡು ಅದರಿಂದ ಲಾಭವನ್ನು ಕಾಣುವಂಥದ್ದು ಆಗುತ್ತೆ. 6ನೇ ಮನೆ ಅಧಿಪತಿ ನಿಮಗೆ ಗುರುಗ್ರಹನೇ ಆಗಿ ಭಾಗ್ಯದಲ್ಲಿದ್ದು 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಆದರೆ ಅಲ್ಲಿ ನಿಮಗೆ ಒಂದು ಸ್ಥಾನಮಾನ, ಗೌರವ ಎಲ್ಲವೂ ಹೆಚ್ಚಾಗತ್ತೆ. ನಿಮ್ಮ ಮೇಲಿನ ಗೌರವ, ನಿಮ್ಮ ಕೆಲಸದ ಮೇಲಿರುವಂತಹ ವಿಶ್ವಾಸದಿಂದ ಕೆಲವು ಜವಾಬ್ದಾರಿಗಳನ್ನು ನಿಮಗೆ ಕೊಡ್ತಾರೆ. ಅದೆಲ್ಲವನ್ನು ನಿಭಾಯಿಸೋದ್ರ ಮೂಲಕ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಗೌರವ, ನಿಮ್ಮ ಸ್ಥಾನಮಾನವು ಎಲ್ಲವೂ ಕೂಡ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಎಷ್ಟೋ ಜನ ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಏನೋ ಒಂದು ಸಾಧಿಸುವಂತಹ ಒಂದು ಅವರಿಗೆ ಅವಕಾಶಗಳು ಅಥವಾ ಒಂದು ಸಾಮರ್ಥ್ಯ ಇದ್ದರೂ ಕೂಡ ಅವರಿಗೆ ಅವಕಾಶಗಳು ಸಿಗಲ್ಲ. ಆದರೆ ಅಂತಹ ಅವಕಾಶಗಳು ತುಲಾರಾಶಿಯವರಿಗೆ ಸಿಕ್ಕತ್ತೆ. ಇನ್ನು ನಿಮಗೆ ಚತುರ್ಥಾಧಿಪತಿ ಹಾಗೆ ಪಂಚಮಾಧಿಪತಿಯಾದ ಶನಿಗ್ರಹ 6ನೇ ಮನೆಯಲ್ಲಿರೋದ್ರಿಂದ 5ನೇ ಮನೆಗೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಶುಭದಾಯಕವಾದ ಸಮಯ ಅಂತ ಹೇಳ್ಬೋದು. ಇನ್ನು 6ನೇ ಮನೆ ಅಧಿಪತಿ ಚೆನ್ನಾಗಿದ್ದಾನೆ. ಇನ್ನು ರವಿಗ್ರಹ ಅವನು ಭಾಗ್ಯದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಚೆನ್ನಾಗಿದೆ. ಕೃಷಿಯನ್ನೇ ನಂಬಿ ಬದುಕುವಂಥವ್ರಿಗೆ ತುಂಬ ಶುಭದಾಯಕವಾದ ಸಮಯ. ಹಣಕಾಸಿನ ವ್ಯವಹಾರಗಳು, ಮಾತುಕತೆಗಳಿರ್ಬೋದು, ಏನೇ ಇದ್ದರೂ ಕೂಡ ಈ ವಾರ ಬಹಳ ಸೂಕ್ತವಾದ ಸಮಯ ಯಾವುದೇ ಒಂದು ವಿಚಾರ ಮಾತಾಡಲಿಕ್ಕೆ. ಶುಕ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ, ಹಾಗೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ತಿಳುವಳಿಕೆ, ಮಾತಿನ ಕೌಶಲ್ಯ, ಬುದ್ಧಿವಂತಿಕೆ ಇವೆಲ್ಲವೂ ಕೂಡ ನಿಮಗೆ ಕೆಲಸ ಮಾಡೋದ್ರಿಂದ ಎಲ್ಲ ವಿಚಾರದಲ್ಲೂ ನಿಮಗೆ ಅನುಕೂಲಗಳಾಗುತ್ತೆ. ವಿದ್ಯಾರ್ಥಿಗಳಿಗೂ ಅಷ್ಟೇ. ಪಂಚಮಕ್ಕೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳೇನಿಲ್ಲ. ಆದರೆ ರಾಹು ಸ್ವಲ್ಪ ಮನಸ್ಸನ್ನು ಚಂಚಲವನ್ನಾಗಿಸ್ತಾನೆ. ಹಾಗಾಗಿ ದುರ್ಗಾಷ್ಟೋತ್ತರವನ್ನು ಹೇಳ್ಕೊಳ್ಳಿ. ರಾಹುವನ್ನು ಹೊರತುಪಡಿಸಿ ಉಳಿದೆಲ್ಲ ಗ್ರಹಗಳು ಅಂದರೆ ಗುರು, ಬುಧ, ರವಿ, ಶನಿ, ಕುಜಗ್ರಹ ಇವರೆಲ್ಲರೂ ಕೂಡ ಶುಭ ಫಲವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಆಸ್ತಿ ವಿಚಾರವಾಗಿ ಏನಾದರೂ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರು ಕೂಡ, ಯಾವುದೇ ಒಂದು ವ್ಯಾಜ್ಯಗಳಿತ್ತು ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂದರೂ ಕೂಡ ಅದಕ್ಕೆ ಅನುಕೂಲಗಳು ನಿಮಗೆ ಒದಗಿ ಬರುತ್ತೆ. ಯಾಕೆಂದರೆ ಗುರು ಅಂದ್ರೇ ಜಡ್ಜ್ಮೆಂಟ್ಗೆ ಕಾರಕ. ನಿಮ್ಮ ಪರವಾಗಿ ನ್ಯಾಯ ಇದ್ದರೂ ಕೂಡ ನೀವು ಹೋರಾಟ ಮಾಡ್ತಾ ಇದ್ದೀರಾ, ಆದರೆ ನಿಮಗೆ ನ್ಯಾಯ ಸಿಗ್ತಿಲ್ಲ ಅಂದಾಗ ನಿಮಗೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿಯನ್ನು ಗುರುಗ್ರಹ ತಗೊಳ್ತಾನೆ. ಇನ್ನು ಶನಿಗ್ರಹ ನಿಮ್ಮ ಕಡೆ, ನಿಮ್ಮ ಕರ್ಮ ನೀವು ಚೆನ್ನಾಗಿತ್ತು, ನೀವು ಯಾವುದೇ ತಪ್ಪು ಕರ್ಮಗಳನ್ನು, ಕೆಟ್ಟ ಕೆಲಸಗಳನ್ನ ಮಾಡಿಲ್ಲ, ಕರ್ಮ ಫಲ ಚೆನ್ನಾಗಿದೆ ಅಂದರೆ ನೀವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ ಅದರ ಫಲವನ್ನು ಶನಿಗ್ರಹ ಕೊಡ್ತಾನೆ. ನೀವು ಒಳ್ಳೆಯ ಕೆಲಸನೇ ಮಾಡ್ತಾ ಇದ್ದೀರಾ, ನೀವು ಯಾರ್ದು ಬೇರೆಯವ್ರ ಆಸ್ತಿನ ನೀವು ತಗೋಬೇಕು ಅಂತ ನೋಡ್ತಾ ಇಲ್ಲ, ಅದು ನ್ಯಾಯಯುತವಾಗಿ ನಿಮಗೇ ಸೇರಿದ್ದು ಅಂತಂದರೆ, ನ್ಯಾಯ ನಿಮ್ಮ ಕಡೆ ಇದೆ ಅಂದರೆ ಶನಿಗ್ರಹ ಕೂಡ ನಿಮಗೆ ಬೆಂಬಲವನ್ನು ಕೊಡ್ತಾನೆ. ಹಾಗಾಗಿ ಆಸ್ತಿ ಕುರಿತಾದಂತಹ ವ್ಯಾಜ್ಯಗಳು ನಿವಾರಣೆ ಆಗುವಂತಹ ಸೂಚನೆಗಳು ಕಂಡುಬರುತ್ತೆ. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಈ ವಾರ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ದಶಮದಲ್ಲಿದ್ದಾನೆ. ದಶಮ ಅಂತಂದರೆ ಜಯಸ್ಥಾನ ಅಂತ ಹೇಳ್ತೀವಿ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಜಯವನ್ನು ಸಾಧಿಸಬೇಕು ಅಂದಾಗ ದಶಮ ಭಾವಾಧಿಪತಿ ಚೆನ್ನಾಗಿರಬೇಕು.
ದಶಮ ಭಾವಾಧಿಪತಿ ಅಷ್ಟಮದಲ್ಲಿದ್ದರೂ ಕೂಡ ದಶಮದಲ್ಲಿ ಮಂಗಳ ಗ್ರಹ ಸ್ಥಿತನಾಗಿರೋದ್ರಿಂದ ನೀವೇನೇನು ಕೆಲಸಗಳು ಅಂದ್ಕೊಳ್ತಿರೋ ವೈಯಕ್ತಿಕ ಕೆಲಸಗಳು, ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಂತ ಆಗಿರೋದಿಲ್ಲ, ವೈಯಕ್ತಿಕ ಕೆಲಸಗಳು, ಕೆಲವೊಂದು ಪ್ರದೇಶಗಳಿಗೆ ಹೋಗಬೇಕಿತ್ತು, ಕೆಲವರನ್ನು ಭೇಟಿ ಆಗಬೇಕಿತ್ತು, ಆಸ್ತಿ ವಿಚಾರವಾಗಿ ಯಾವುದೋ ಒಂದು ಮಾತುಕತೆಗಳಾಗಬೇಕಿತ್ತು, ಕೋರ್ಟ್ ವಿಚಾರಗಳು, ಈ ಥರದ್ದು ಏನೇನೆಲ್ಲ ಕೆಲಸಗಳಾಗಬೇಕಾಗಿತ್ತು ಅದೆಲ್ಲವೂ ಕೂಡ ಈ ವಾರದಲ್ಲಿ ಆಗತ್ತೆ. ಹಾಗೆ ಬಿಸ್ನೆಸ್ ಅಂತ ಬಂದಾಗ ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ದೀರೋ ಬಿಸ್ನೆಸ್ಸಲ್ಲಿ ಲಾಭ ಪರವಾಗಿಲ್ಲ, ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅನುಕೂಲ ಇರಲ್ಲ. ಯಾಕಂದರೆ ಇಲ್ಲಿ ಕುಜ ದಶಮದಲ್ಲಿರೋದ್ರಿಂದ ನಿಮ್ಮ ಬಿಸ್ನೆಸ್ ಅಂತ ಬಂದಾಗ ಅದರಲ್ಲಿ ಎಷ್ಟು ನೀವು ಎಫರ್ಟ್ ಹಾಕಬೇಕು, ಎಷ್ಟು ಕೆಲಸ ಮಾಡಬೇಕು ಎಲ್ಲವನ್ನು ತುಂಬ ಮಾಡ್ತೀರ. ಆದರೆ ಇಲ್ಲಿ ಧನಸ್ಥಾನಾಧಿಪತಿ, ಲಾಭಾಧಿಪತಿ ನೋಡಿ, ಧನಾಧಿಪತಿ ಬಂದು ಗುರು, ಲಾಭಾಧಿಪತಿ ಬಂದು ಬುಧ, ಇವರಿಬ್ಬರು ಅಷ್ಟಮದಲ್ಲಿರೋದ್ರಿಂದ ಅಷ್ಟಮದಲ್ಲಿ ಕೂತ್ಕೊಂಡು 2ನೇ ಮನೆ ನೋಡ್ತಾ ಇದ್ದಾರೆ. ಅಂದರೆ 100ಕ್ಕೆ 50% ಶುಭ ಫಲವನ್ನು ಕೊಡ್ತಾರೆ. ಅಂದರೆ ನೀವು ಒಂದು 100% ಎಕ್ಸ್ಪೆಕ್ಟ್ ಮಾಡಿದರೆ ಒಂದು 50% ನಿಮಗೆ ಅನುಕೂಲ ಆಗುತ್ತೆ. ಆದರೆ ಅದರಿಂದ ನಿಮಗೆ ಬೇಸರ ಅಂತೂ ಇರಲ್ಲ, ಇಷ್ಟಾದರೂ ಆಯ್ತಲ್ಲ ಅನ್ನುವಂತಹ ಸಮಾಧಾನ ಇರುತ್ತೆ. ಇನ್ನು ತೃತೀಯ ಭಾವಾಧಿಪತಿ ಚತುರ್ಥಾಧಿಪತಿಯಾದಂತಹ ಶನಿ ಗ್ರಹ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇದೆಲ್ಲ ಇರುತ್ತೆ, ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ಆದಷ್ಟು ಶನಿಗೆ ಪರಿಹಾರ ಮಾಡಿ. ಈ ವಾರದಲ್ಲಿ ಕಪ್ಪು ಎಳ್ಳು ದಾನ ಅಥವಾ ಎಳ್ಳೆಣ್ಣೆಯನ್ನು ಕೊಡುವಂಥದ್ದು. ಎಳ್ಳೆಣ್ಣೆಯನ್ನು ಯಾವುದೇ ದೇವಸ್ಥಾನಕ್ಕೆ ಕೊಡ್ಬೋದು. ಯಾಕೆಂದರೆ ನೀವು ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ಕೊಟ್ಟಾಗ ಅವರು ದೇವರ ದೀಪಕ್ಕೆ ಅದನ್ನು ಬಳಸ್ತಾರೆ. ಅವಾಗ ಏನಾಗುತ್ತೆ, ನೀವು ಎಷ್ಟು ಎಳ್ಳೆಣ್ಣೆ ದಾನ ಮಾಡ್ತೀರೋ ಅಷ್ಟು ನಿಮ್ಮ ಪೂರ್ವಾರ್ಜಿತ ಕರ್ಮಗಳು ಪಾಪಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಎಳ್ಳೆಣ್ಣೆ, ಕೆಲವರು ಎಳ್ಳು ದಾನ ಕೊಟ್ಟರೆ ತಗೊಳ್ಳಲ್ಲ, ಅಂಥ ಸಂದರ್ಭದಲ್ಲಿ ನೀವು ಎಳ್ಳೆಣ್ಣೆಯನ್ನು ಕೊಡಿ. ಪ್ಯೂರ್ ಎಳ್ಳೆಣ್ಣೆ ಸಿಕ್ಕತ್ತೆ, ಡೈರೆಕ್ಟ್ ಪ್ಯಾಕೆಟ್ ಕೊಡ್ಬೋದು, ಅಥವಾ ನೀವು ಮನೆಯಲ್ಲಿ ತಂದು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡು ನಿಮ್ಮ ಮುಖವನ್ನು ನೋಡಿ ಅದನ್ನೊಂದು ಡಬ್ಬಿಗೆ ಹಾಕ್ಕೊಂಡು ಆಮೇಲೆ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ಬೋದು. ಇದರಿಂದ ನಮ್ಮಲ್ಲಿರುವಂತಹ ನಕಾರಾತ್ಮಕ, ಎಲ್ಲಿರುತ್ತೆ ನಕಾರಾತ್ಮಕ ಎನರ್ಜಿ ಅಂದರೆ ನಮ್ಮ ಸುಪ್ತಾವಸ್ಥೆಯಲ್ಲಿ ಚಿತ್ತದಲ್ಲೇ ಇರುತ್ತೆ. ಎಲ್ಲವೂ ಅಡಗಿರೋದು ಚಿತ್ತದಲ್ಲೇ. ಈ ಜನ್ಮದಲ್ಲಿ ನಾವು ಎಷ್ಟೋ ಕೆಲಸ ಮಾಡ್ತೀವಿ ಅಂದರೆ ಎಲ್ಲವೂ ಕೂಡ ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಬ್ಯಾಲೆನ್ಸ್ ಉಳಿಸಿರುವಂಥ ಕೆಲಸಗಳೇ. ಪೂರ್ವಜನ್ಮದಲ್ಲಿ ಏನೋ ಒಂದು ಆಸೆ ಇತ್ತು, ಈಡೇರಿಸ್ಕೊಳ್ಳೋಕ್ಕಾಗಲಿಲ್ಲ, ಆ ಆಸೆಗಳನ್ನು ಈ ಜನ್ಮದಲ್ಲಿ ಈಡೇರಿಸ್ಕೋಬೇಕು ಅಂತ ಅನಿಸುತ್ತೆ. ಹಾಗೆ ಅದೆಲ್ಲ ಆ ಒಂದು ಬೇಸಿಕ್ ಅಲ್ಲಿಂದನೇ ಬರೋದು. ಅದಕ್ಕೆ ನಾವು ರಾಶಿ ಜನ್ಮಕುಂಡಲಿ ಅಂದಾಗ ಲಗ್ನ ಪಂಚಮ ನವಮ ಅಂತ ಹೇಳ್ತೀವಿ. ಲಗ್ನ ಈ ಜನ್ಮವಾದರೆ ಪಂಚಮ ಮುಂದಿನ ಜನ್ಮ, ನವಮ ಹಿಂದಿನ ಜನ್ಮ, ಈಗೆಲ್ಲದಕ್ಕೂ ಕನೆಕ್ಷನ್ ಇರುತ್ತೆ. ಹಾಗಾಗಿ ನೀವು ಈ ಒಂದು ಶನಿಗೆ ಹೆಚ್ಚು ಹೆಚ್ಚು ಪರಿಹಾರ ಮಾಡಿದಾಗ ಪೂರ್ವಜನ್ಮದಲ್ಲಿ ನಾವು ಮಾಡಿದಂಥ ಕೆಲವು ಪಾಪಕರ್ಮಗಳು ನಿವಾರಣೆ ಆಗುತ್ತೆ. ಹಾಗೆ ಈ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯದ ಫಲವನ್ನು ಕೂಡ ಅವನೇ ಕೊಡ್ತಾನೆ. ಇನ್ನು 6ನೇ ಮನೆ ಅಧಿಪತಿ ಕೂಡ ಕುಜನೇ ಆಗಿ ದಶಮದಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ ಸಮಸ್ಯೆ ಆಗಲಿ ಇರೋದಿಲ್ಲ. ಆದರೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ಬಾಸ್ ಕಡೆಯಿಂದ ಕಿರಿಕಿರಿ ಇರುತ್ತೆ, ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ. ಈ ನಿಧಾನ ಆದಾಗ ಏನಾಗುತ್ತೆ, ನಿಧಾನ ಆಗ್ತಾ ಇದೆ ಕೆಲಸ ಅನ್ನೋದು ಒಂದು ಕಡೆ ಬೇಸರ ಆದರೆ, ನಿಮ್ಮ ಬಾಸ್ ಪದೇ ಪದೇ ನಿಮ್ಮ ಕೆಲಸದ ಅಪ್ಡೇಟ್ ಕೇಳ್ತಾ ಇದ್ದರೆ ಅದು ಇನ್ನೊಂದು ಥರ ಸಮಸ್ಯೆ ಆಗುತ್ತೆ. ಅದು ಇನ್ನಷ್ಟು ಒತ್ತಡ ಅನಿಸುತ್ತೆ ನಿಮ್ಮ ಮನಸ್ಸಿಗೆ, ಆ ಥರ ಸ್ವಲ್ಪ ಆಗುತ್ತೆ. ಆಮೇಲೆ ಈಗ ಯಾರಿಗೀಗ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ, ಅವರಿಗೆ ಆ ಬ್ಯಾಕ್ ಪೇನ್ ಏನೋ ಜಾಸ್ತಿ ಆಗ್ಬೋದು ಸೂರ್ಯ ಅಷ್ಟಮದಲ್ಲಿರೋದ್ರಿಂದ. ಅದಕ್ಕೆ ಪರಿಹಾರಾರ್ಥವಾಗಿ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ಳಿ. ಡೈಲಿ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಹಾಗೆ ಗುರುವಿಗೆ ಪರಿಹಾರಾರ್ಥವಾಗಿ ಈ ವಾರದ ಗುರುವಾರ ಕಡಲೆಬೇಳೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡೋದನ್ನು ಮರಿಬೇಡಿ. ಶನಿಗೆ ಪರಿಹಾರ ಮಾಡೋದನ್ನು ಮರಿಬೇಡಿ. ಉಳಿದಂತೆ ಎಲ್ಲವೂ ಸೌಖ್ಯವಾಗಿರುತ್ತೆ. ತುಂಬ ದೊಡ್ಡ ಸಮಸ್ಯೆ ಅಂತಲ್ಲ. ಹಾಗೂ ತುಂಬ ಸಮಸ್ಯೆ ಇದೆ ಅಂದರೆ ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿಯ ಸಮಸ್ಯೆ ಇರುತ್ತೆ. ಒಂದು ಸಲ ನೀವು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಆ ಥರ ತುಂಬ ಸಮಸ್ಯೆ ಆಗ್ತಾಯಿದೆ ಅಂತ ಕಂಡ್ರೆ. ಆದರೆ ಯಾಕಂದರೆ ಏನೇ ಸಮಸ್ಯೆ ಆದರೂ ಪಂಚಮ ಶನಿಯಿಂದನೇ ಅಂತ ತಿಳ್ಕೊಳ್ತಾರೆ. ಎಷ್ಟೋ ಸಮಸ್ಯೆಗಳು ಶನಿಯಿಂದ ಆಗಿರೋದಿಲ್ಲ, ನಿಮಗೆ ನಡೀತಾ ಇರೋಂಥ ದಶಾಭುಕ್ತಿಯ ಆಧಾರದ ಮೇಲೆ ಇರುತ್ತೆ. ಅದನ್ನು ಪರಿಹಾರ ಮಾಡ್ಕೋಬೇಕು ಅಂದರೆ ಆ ದಶಾನಾಥನಿಗೆ ಭುಕ್ತಿನಾಥನಿಗೆ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಉಳಿದಂತೆ ಚೆನ್ನಾಗಿದೆ. ಧನಸ್ಸು ರಾಶಿಯವರಿಗೆ
ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಸಪ್ತಮ ಭಾವದಲ್ಲಿದ್ದು ಈ ವಾರದಲ್ಲಿ ಗುರುವಿನ ಜೊತೆಯಲ್ಲಿ ಸೂರ್ಯ ಮತ್ತು ಬುಧ ಈ 2 ಗ್ರಹಗಳಿರ್ತಾರೆ. ಅಂದರೆ ನಿಮಗೆ 7ನೇ ಮನೆಯಲ್ಲಿ 3 ಗ್ರಹಗಳು ಸ್ಥಿತರಾಗಿರ್ತಾರೆ. ಇದರಲ್ಲಿ ಗುರು ನಿಮ್ಮ ರಾಶ್ಯಾಧಿಪತಿ ಆಗಿರ್ತಾನೆ, ರವಿಗ್ರಹ ಭಾಗ್ಯಾಧಿಪತಿಯಾಗಿರ್ತಾನೆ, ಹಾಗೆ ಬುಧ ಗ್ರಹ ಅವನು ದಶಮಾಧಿಪತಿ ಆಗಿರ್ತಾನೆ. ಈ ರೀತಿ ಕೇಂದ್ರ ಕೋನಾಧಿಪತಿಗಳ ಒಂದು ಕಾಂಬಿನೇಷನ್ ಬಂದಾಗ ಏನೋ ಒಂದು ವಿಶೇಷವಾದ ಮಹತ್ ಕಾರ್ಯಗಳು ನಡೆಯುತ್ತೆ. ಅಂದರೆ ಬಹಳ ದಿನದಿಂದ ಕೆಲವೊಂದು ಕೆಲಸಗಳು ಅಂದ್ಕೊಂಡಿರ್ತೀರ, ಇದು ಬರೀ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಅಂತಲ್ಲ, ಸಮಾಜಕ್ಕೆ ಏನಾದರೂ ನಿಮ್ಮಿಂದ ಒಳ್ಳೆಯದಾಗಬೇಕು ಅಥವಾ ಯಾರಿಗಾದರೂ ಅದು ಉಪಯೋಗವಾಗುವಂತಹ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಅಂತಹ ಮಹತ್ವದ ಕೆಲಸ ಕಾರ್ಯಗಳನ್ನು ಈ ವಾರದಲ್ಲಿ ಮಾಡ್ತೀರ. ಯಾಕಂದರೆ ಗುರು ಅಂತಂದ್ರೆ ಒಂದು ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಸ್ವಭಾವದ ವ್ಯಕ್ತಿತ್ವ. ಇನ್ನು ಸೂರ್ಯಗ್ರಹ ಬಂದು ಸಮಾಜ, ಜನತೆ ಇವುಗಳ ಬಗ್ಗೆ ಇರುವಂತಹ ಕಾಳಜಿನ ತೋರಿಸುವಂತಹ ಗ್ರಹವಾಗಿದ್ದು ದಶಮ ಸ್ಥಾನ ನಿಮ್ಮ ಕೆಲಸವನ್ನು ತೋರಿಸುತ್ತೆ. ಈ 3 ಅಧಿಪತಿಗಳು ಒಟ್ಟಿಗೆ ಇರೋದ್ರಿಂದ ಇಂತಹ ಕೆಲಸಗಳನ್ನು ಮಾಡೋದಕ್ಕೆ ಅವನು ಪ್ರೇರೇಪಣೆಯನ್ನು ಕೊಡ್ತಾನೆ. ಇನ್ನು ಬಿಸ್ನೆಸ್ ವ್ಯಾಪಾರ ಅಂತೆಲ್ಲ ಬಂದಾಗ ಸಪ್ತಮದಲ್ಲೇ 3 ಗ್ರಹಗಳಿದ್ದು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ಲಾಭ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೂ ಅಷ್ಟೇ ಲಾಭ, ಅನುಕೂಲ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ. ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡ್ರೂ ಕೂಡ ಯಾವುದೇ ವಿಘ್ನಗಳಿಲ್ಲದೆ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ ಮಧ್ಯದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ. ಕಾರಣ ಏನು ಅಂದರೆ ದಶಮವನ್ನು ಶನಿ ನೋಡ್ತಾ ಇರೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಒಂಚೂರು ನಿಧಾನ ಆಗ್ಬೋದು, ಆದರೆ ಕರೆಕ್ಟ್ ಟೈಮ್ಗೆ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಇನ್ನು ಹಣಕಾಸಿನ ವಿಷಯವಾಗಿ ಯಾವುದೇ ತೊಂದರೆಗಳು ಕಾಣಿಸ್ತಾ ಇಲ್ಲ. ನಿಮ್ಮ ಅವಶ್ಯಕತೆ ಏನಿದೆ ಅದಕ್ಕೆ ತಕ್ಕಂತಹ ಒಂದು ಲಾಭ ಅನುಕೂಲ ಇದ್ದೇ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಶುಕ್ರಗ್ರಹ ತುಂಬ ಶುಭ ಫಲವನ್ನು ಕೊಡ್ತಾ ಇದ್ದಾನೆ. ಲಾಭಾಧಿಪತಿಯಾಗಿ ಪಂಚಮದಲ್ಲಿರೋದ್ರಿಂದ ವಿಶೇಷವಾದ ಅಭಿವೃದ್ಧಿಯನ್ನು ಕೊಡ್ತಾನೆ. ಹಾಗೆ ಚತುರ್ಥಾಧಿಪತಿ ಗುರುಗ್ರಹ ಸಪ್ತಮದಲ್ಲಿರೋದ್ರಿಂದ ಆಸ್ತಿ ವಿಚಾರವಾಗಿ ಏನೇ ಒಂದು ನಿರ್ಧಾರಗಳು ತಗೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯವಾಗಿರುತ್ತೆ. ಪಂಚಮಾಧಿಪತಿಯಾದಂತಹ ಮಂಗಳ ಗ್ರಹ ಭಾಗ್ಯದಲ್ಲಿರೋದ್ರಿಂದ ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಮಕ್ಕಳ ವಿಚಾರವಾಗಿ ನಿಮಗೆ ಬಹಳ ಸಂತೋಷ ಪಡುವಂಥ ಸಮಯ ಈ ವಾರ. ಅಂದರೆ ನಿಮ್ಮ ಮಕ್ಕಳು ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಾರೆ ಅಂತನೋ ಅಥವಾ ಬೇರೆ ಬೇರೆ ಕಲೆಗೆ ಸಂಬಂಧಪಟ್ಟಂತೆ ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾವುದೋ ವಿಚಾರದಲ್ಲಿ ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಅದರಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗುವಂಥದ್ದು. 6ನೇ ಮನೆ ಅಧಿಪತಿ ಶುಕ್ರಗ್ರಹ ಪಂಚಮದಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಕೆಲಸದಲ್ಲಿ ತುಂಬ ಈಸಿ ಅನಿಸುತ್ತೆ. ಇನ್ಮೇಲೆ ಈ ವಾರದಲ್ಲಿ ಹಂಗೆ ಅನಿಸುತ್ತೆ, ಯಾವುದು ಕಷ್ಟ ಇಲ್ಲಪ್ಪ, ಆರಾಮಾಗಿ ಕೆಲಸ ಮಾಡಿದೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಮನಸ್ಸಿಗೆ ನೆಮ್ಮದಿ, ಸಂತೋಷ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಹಾಗೆ ಸಂಬಂಧಗಳಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ನಿಮ್ಮನ್ನು ಮಾತಾಡಿಸ್ತಿರ್ಲಿಲ್ಲ ಅನ್ನುವಂಥವ್ರು ಮತ್ತೆ ನಿಮ್ಮ ಜೊತೆ ಮಾತಾಡಿ ಒಂದು ರೀತಿ ಒಂದು ಫ್ರೆಂಡ್ಶಿಪ್ ಇನ್ನಷ್ಟು ಜಾಸ್ತಿ ಆಗುವಂಥದ್ದು. ಪ್ರಯಾಣ ಮಾಡುವಂಥದ್ದಿರುತ್ತೆ. ಈ ವಾರದಲ್ಲಿ ಬಹಳ ಮುಖ್ಯವಾದ ಕೆಲಸಗಳ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತೀರಾ. ಹಾಗೆ 6ನೇ ಮನೆ ಅಧಿಪತಿ ಪಂಚಮದಲ್ಲಿರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಆದರೆ ಆ ಬದಲಾವಣೆಗಳು ನಿಮಗೆ ಲಾಭವನ್ನು ತಂದುಕೊಡುವಂತಹ ಬದಲಾವಣೆ ಆಗಿರುತ್ತೆ. ಯಾಕಂದರೆ ಶುಕ್ರ ಲಾಭಸ್ಥಾನವನ್ನು ನೋಡ್ತಾ ಇದ್ದಾನೆ. ಇನ್ನು ರವಿಗ್ರಹ ಕೇಂದ್ರದಲ್ಲಿ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಚತುರ್ಥ ಭಾವದಲ್ಲಿ ಶನಿ ಸ್ಥಿತನಾಗಿರೋದ್ರಿಂದ ಕೃಷಿಕರಿಗೂ ಕೂಡ ಯಾವುದೇ ತೊಂದರೆಗಳಿಲ್ಲ. ಇನ್ನು ಸೂರ್ಯನು ಸಪ್ತಮದಲ್ಲಿ ಗುರುವಿನ ಜೊತೆಯಲ್ಲಿ ಬುಧನ ಜೊತೆಯಲ್ಲಿರೋದ್ರಿಂದ ಬುಧಾದಿತ್ಯ ಯೋಗವಾಗಿರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಬಹಳ ಮುಖ್ಯವಾದ ಕೆಲಸಗಳು ಈ ವಾರದಲ್ಲಿ ಸಕ್ಸಸ್ ಆಗುವಂಥದ್ದು. ಕೆಲವು ಅಧಿಕಾರಿಗಳ ಸಹಿಯನ್ನು ಪಡಿಬೇಕು, ಕೆಲವು ಅಧಿಕಾರಿಗಳ ಜೊತೆ ಮಾತಾಡಬೇಕು, ಕೆಲವೊಂದು ಸಲ ಸಿಗೋದಿಲ್ಲ. ಸೊ ಅಂಥದ್ದೆಲ್ಲ ಸಮಸ್ಯೆಗಳು ಏನಿದ್ರೂ ಅದೆಲ್ಲ ಬಗೆಹರಿಯುತ್ತೆ. ಪಂಚಮದಲ್ಲಿ ಶುಕ್ರ ಇದ್ದರೂ ನಿಮಗೆ ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ, ಬುಧನ ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಧನಸ್ಸು ರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕ ವಾರ.
ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳು ನೀವು ಅಂದ್ಕೊಂಡಂತಹ ರೀತಿಯಲ್ಲೇ ಆಗುತ್ತೆ. ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಅಚ್ಚುಕಟ್ಟಾಗಿ ಕೆಲಸಗಳಾಗುತ್ತೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಒಂದಷ್ಟು ಸಲಹೆಗಳು ಅಥವಾ ಸಹಾಯ ಸಹಕಾರ ಇವೆಲ್ಲವೂ ದೊರೆಯುವಂಥದ್ದಾಗುತ್ತೆ. ವಾಕ್ಸ್ಥಾನದಲ್ಲಿ ಧನಸ್ಥಾನದಲ್ಲಿ ರಾಹು ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ದುಡ್ಡು ಬರ್ತಾ ಇರುತ್ತೆ, ಆದರೆ ಬಂದ ದುಡ್ಡು ಅಷ್ಟೇ ಬೇಗ ಹೊರಟೋಗುತ್ತೆ. ಯಾಕಂದರೆ ರಾಹು ಅಂದರೆ ಹಾಗೆ, ಅವನು ಚಲಿಸ್ತಾ ಇರ್ತಾನೆ. ರಾಹು ಎರಡನೇ ಮನೆಗೆ ಅಥವಾ ಎರಡನೇ ಮನೇಲಿ ಇದ್ದರೆ ಅಥವಾ ಎರಡನೇ ಮನೆ ನೋಡ್ತಾ ಇದ್ದರೆ ದುಡ್ಡು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ ಬರಲ್ಲ, ಆದರೆ ಬಂದಿದ್ದು ಉಳಿಲಿಲ್ಲ ಅನ್ನೋ ಥರ ಆಗ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಹತ್ರ ಬಂದಂಥ ಹಣವನ್ನು ಯಾವುದಾದ್ರೂ ಮುಖ್ಯವಾದ ಒಂದು ಕೆಲಸಕ್ಕೆ ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿಸಿ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿಬಿಡಿ. ಕೂಡಿಡುವ ಕೆಲಸ ಮಾಡಿ, ಇಲ್ಲಾಂದರೆ ಆ ದುಡ್ಡು ಖರ್ಚಾಗ್ತಾ ಹೋಗುತ್ತೆ. ಇನ್ನು ನಿಮಗೆ ತೃತೀಯ ಭಾವಾಧಿಪತಿ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಲ್ಲಿ ಬುಧ, ಗುರು ಹಾಗೆ ರವಿ 3 ಗ್ರಹಗಳಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೆಲಸ ಜಾಸ್ತಿ ಇರುತ್ತೆ, ತುಂಬ ಕಷ್ಟ ಅನಿಸುತ್ತೆ. ಆದರೆ ಯಾವುದನ್ನು ಕೂಡ ಅಂದರೆ ಸೋಲನ್ನು ಒಪ್ಪಿಕೊಳ್ಳದೆ ಯಾವುದು ಕಷ್ಟ ಅಲ್ಲ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಕೆಲಸಗಳು ಎಲ್ಲವನ್ನು ನೀವು ಕಂಪ್ಲೀಟ್ ಮಾಡ್ತೀರಾ. ನಿಮ್ಮ ಒಂದು ಟ್ಯಾಲೆಂಟ್ ಅಥವಾ ನಿಮ್ಮ ಒಂದು ಪರಿಶ್ರಮ ಏನಿದೆ ಅದೆಲ್ಲವನ್ನು ನೀವು ವೃತ್ತಿ ಕ್ಷೇತ್ರದಲ್ಲಿ ಬಳಸೋದ್ರ ಮೂಲಕ ಅಲ್ಲಿನ ನಿಮ್ಮ ಸ್ಥಾನಮಾನಗಳಲ್ಲಿ ಬಹಳಷ್ಟು ಒಂದು ಏಳಿಗೆ ಆಗುವಂಥದ್ದಾಗತ್ತೆ. ಆದರೆ ಇದೆಲ್ಲ ಪಡ್ಕೊಳ್ಳುವಾಗ ಆ ಕೆಲಸ ಅಂತ ಬಂದಾಗ ಒಂದೊಂದು ಸಲ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಸೂರ್ಯಗ್ರಹ 6ನೇ ಮನೆಯಲ್ಲಿರೋದ್ರಿಂದ ಯಾವತ್ತೂ ಸೋಲು ಒಪ್ಕೋಬೇಕು ಅಂತ ಅನಿಸಲ್ಲ. ವೃತ್ತಿಯ ವಿಚಾರದಲ್ಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತೀರಾ. ಇನ್ನು ಸಪ್ತಮಕ್ಕೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇರೋದರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಚೆನ್ನಾಗಿದೆ. ಅಷ್ಟಮದಲ್ಲಿ ಕುಜಕೇತು ಸ್ಥಿತನಾಗಿರೋದ್ರಿಂದ ಸ್ವಲ್ಪ ವಾಹನ ಸಂಚಾರ ಮಾಡುವಾಗ ಓಡಾಡುವಾಗ ಸಹಜವಾಗಿ ಬೀಳೋದು, ಸಣ್ಣ ಪುಟ್ಟ ಗಾಯಗಳಾಗುವಂಥದ್ದು ಇದೆಲ್ಲ ಸಹಜವಾಗಿರುತ್ತೆ. ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹಾಗೆ ಗಣಪತಿ ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ. ಈ ವಾರದ ಮಂಗಳವಾರ ತೊಗರಿ ಬೇಳೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂದಾಗ ಬೇರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ದೇವಸ್ಥಾನವೇ ಇಲ್ಲ ನಿಮ್ಮ ಮನೆ ಹತ್ರ ಅಂತಂದರೆ ತುಂಬ ಕಷ್ಟದಲ್ಲಿರೋರಿಗೂ ಕೂಡ ನೀವು ಧಾನ್ಯವನ್ನು ಕೊಡ್ಬೋದು. ಆದರೆ ಧಾನ್ಯವನ್ನು ಕೊಡುವಾಗ ಕೃಷ್ಣಾರ್ಪಣಮಸ್ತು, ಶಿವಾರ್ಪಣಮಸ್ತು ಅಂಥೇಳಿ ನೀವು ಮನಸ್ಸಲ್ಲಿ ಅಂದ್ಕೊಂಡು ಕೊಡಬೇಕು. ಅಂದರೆ ಅವರಿಗೆ ಧಾನ್ಯ ಕೊಡುವಾಗ ಧಾನ್ಯ ಮಾತ್ರ ಅವ್ರಿಗೆ ಹೋಗಬೇಕು, ನಿಮ್ಮ ಕರ್ಮ ಯಾವುದೂ ಅವ್ರಿಗೆ ಟ್ರಾನ್ಸ್ಫರ್ ಆಗಬಾರ್ದು. ಶಿವಾರ್ಪಣಮಸ್ತು ಅಂದರೆ ಎಲ್ಲವನ್ನ ಅವನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ. ಇನ್ನು ನಿಮಗೆ ಭಾಗ್ಯಾಧಿಪತಿಯಾದಂತಹ ಬುಧ ಗ್ರಹ 6ನೇ ಮನೆಯಲ್ಲಿರೋದ್ರಿಂದ ವೃತ್ತಿಯ ವಿಚಾರದಲ್ಲಿ ಒಳ್ಳೆಯ ಅನುಕೂಲಗಳಾಗತ್ತೆ. ನಿಮಗೆ ದಶಮಾಧಿಪತಿ ಶುಕ್ರ ಅವನು ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಎಲ್ಲ ಕೆಲಸಗಳು ನೀವು ಹೇಗೆ ಅಂದ್ಕೊಂಡ್ರೆ ಅದೇ ಥರನೇ ಆಗುತ್ತೆ. ಮುಖ್ಯವಾಗಿ ಸೈಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ಈ ವಿಚಾರವಾಗಿ ಯಾವುದಾದ್ರೂ ಒಂದು ಕೆಲಸಗಳಾಗಬೇಕಿತ್ತು ಅಂತಂದರೆ ಈ ವಾರದಲ್ಲಿ ಆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅನುಕೂಲಗಳಾಗುತ್ತೆ. ವಾಹನ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಪಂಚಮಾಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಅಂತೇನಿಲ್ಲ. ಗುರುಬಲ ಇಲ್ಲದೆ ಹೋದರೂ ಕೂಡ ಪಂಚಮಾಧಿಪತಿ ಸದ್ಯಕ್ಕೆ ಚೆನ್ನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. 2ನೇ ಮನೇಲಿ ರಾಹು ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ವಿಪರೀತ ಖರ್ಚಾಗೋದು ಗೊತ್ತೇ ಆಗೋದಿಲ್ಲ ಆ ಥರ, ಅಥವಾ ದುಡ್ಡು ಕಳ್ಕೊಳ್ಳೋದು, ಅಥವಾ ಯಾರಿಗೋ ಕೊಟ್ಟು ಅದು ವಾಪಸ್ ಬರಲಿಲ್ಲ ಅಂತ ಆಗೋದು, ಈ ಥರದ್ದೆಲ್ಲ ಆಗುತ್ತೆ. ಹಾಗಾಗಿ ದುಡ್ಡನ್ನು ಗಳಿಸೋದಷ್ಟೇ ಮುಖ್ಯ ಅಲ್ಲ, ಅದನ್ನು ಜೋಪಾನ ಮಾಡೋದ್ರ ಕಡೆಗೂ ಗಮನ ಕೊಡಿ. ಈ ವಾರ ನಿಮಗೆ ಚೆನ್ನಾಗಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ರಾಹು ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಏನೇ ಒಂದು ಡಿಸಿಷನ್ ತೊಗೊಳ್ಳೋಕ್ಕೂ ತುಂಬ ಗೊಂದಲಗಳಾಗುತ್ತೆ. ಯಾಕೆಂದರೆ ರಾಹು ಏನು ಮಾಡ್ತಾನೆ ಅಂದರೆ ನಿಮ್ಮ ಸ್ಥಿರವಾದ ಮನಸ್ಥಿತಿಯನ್ನು ಅಸ್ಥಿರ ಮಾಡಿಬಿಡ್ತಾನೆ. ಯೂಶಲಾಗಿ ಕುಂಭರಾಶಿಯವರು ಬಹಳ ಸ್ಥಿರ ಮನಸ್ಥಿತಿ ಉಳ್ಳವರು. ಯಾವುದೇ ಒಂದು ನಿರ್ಧಾರವನ್ನು ತುಂಬ ನಿಧಾನ ಮಾಡ್ತೀರಾ. ನೀವು ಯಾವುದೇ ಒಂದು ಡಿಸಿಷನ್ ತೊಗೋಬೇಕಂದ್ರೆ ತುಂಬ ನಿಧಾನ ಮಾಡ್ತೀರಾ, ಆತರ ಪಡೋದಿಲ್ಲ. ಆದರೆ
ನೀವು ತಗೊಳ್ಳೋಂಥ ನಿರ್ಧಾರ ತುಂಬ ಕರೆಕ್ಟಾಗಿರುತ್ತೆ. ಫೈನಲ್ ಆಗಿ ನೀವು ಒಳ್ಳೆ ಡಿಸಿಷನ್ನೇ ತಗೋತೀರಾ. ಆದರೆ ನಿಮ್ಮ ರಾಶಿಗೆ ಬಂದಿರೋ ಈ ರಾಹು ಏನು ಮಾಡ್ತಿದ್ದಾನೆ ಅಂದರೆ ನಿಮಗೆ ತುಂಬ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಬೇಕಾ ಬೇಡವಾ, ಹೀಗೆ ಮಾಡಲಾ ಹಾಗೆ ಮಾಡಲಾ, ಈ ಥರ ತುಂಬ ಒಂದು ಕನ್ಫ್ಯೂಷನ್ಗಳು. ಇದರ ಮಧ್ಯದಲ್ಲಿ ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಬಂಧುಗಳು, ಇವ್ರುಗಳ ಮಧ್ಯದಲ್ಲಿ ಇವ್ರುಗಳ ವಿಚಾರದಲ್ಲೆಲ್ಲ ಏನೇನೋ ಅನುಮಾನಗಳು ಬರೋಕ್ಕೆ ಶುರುವಾಗುತ್ತೆ. ಭ್ರಮೆಗಳು ಉಂಟಾಗ್ತಾ ಹೋಗುತ್ತೆ. ರಾಹು ಶುಭನೂ ಕೊಡ್ತಾನೆ, ಅಶುಭನೂ ಕೊಡ್ತಾನೆ. ಅವರೆಲ್ಲರೂ ಕ್ರೂರ ಗ್ರಹಗಳೇ ಆಗಿರೋದ್ರಿಂದ ಒಂದಿಷ್ಟು ಸಹಜವಾದಂತಹ ಅಶುಭ ಫಲಗಳನ್ನ ಕೊಟ್ಟೇ ಕೊಡ್ತಾರೆ. ದುರ್ಗಾದೇವಿಯ ಆರಾಧನೆ, ಚಾಮುಂಡೇಶ್ವರಿ ಆರಾಧನೆ, ಚಾಮುಂಡೇಶ್ವರಿ ದೇವಿ ಮಂತ್ರಗಳನ್ನು ಹೆಚ್ಚಾಗಿ ಹೇಳ್ಕೊಳ್ಳೋದ್ರಿಂದ ಈ ರಾಹು ನಿಮಗೆ ಕೊಡುವಂತಹ ಈ ಒಂದು ನೆಗೆಟಿವ್ ಫಲಗಳು ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಡಿಸಿಷನ್ ತೊಗೊಳಕ್ಕಾಗದೇ ಇರೋದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಕೆಲವೊಂದು ವಿಚಾರವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನಿರ್ಧಾರ ಮಾಡಲೇಬೇಕಾಗತ್ತೆ. ನಾಳೆ ನೋಡೋಣ ಬಿಡು, ಮುಂದೆ ನೋಡೋಣ ಬಿಡು ಅಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಕಾಲ ಮಿಂಚೋಗ್ಬಿಟ್ಟಿರುತ್ತೆ. ಹಾಗಾಗಿ ಇನ್ನು ಸಪ್ತಮದಲ್ಲಿ ಕುಜಕೇತು ಇರೋದ್ರಿಂದ ಸಂಗಾತಿಯ ಜೊತೆ ಆಗಾಗ ಮನಸ್ತಾಪಗಳಿರುತ್ತೆ. ದೊಡ್ಡ ಮಟ್ಟದಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಸಪ್ತಮದಲ್ಲಿ ಕುಜರಾಹು ಇದ್ದರೂ ಕೂಡ ಸಪ್ತಮಾಧಿಪತಿ ರವಿಗ್ರಹ ಪಂಚಮದಲ್ಲಿ ಪಂಚಮಾಧಿಪತಿಯ ಜೊತೆ ಇದ್ದಾನೆ. ಪಂಚಮ ಅಂದರೆ ಪ್ರೀತಿ ಇರುತ್ತೆ. ಹಿಂಗೆ ಯಾವುದೋ ಒಂದು ವಿಚಾರವಾಗಿ ವಾದ ವಿವಾದಗಳಾಗ್ಬೋದು ಅಷ್ಟೇ. ಆದರೆ ದೊಡ್ಡ ಮಟ್ಟದಕ್ಕೆ ಹೋಗೋದಕ್ಕೆ ಬಿಡಬೇಡಿ ಅಷ್ಟೆ. ಇನ್ನು 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಹಣಕಾಸಿನ ವಿಚಾರ ಅಂತ ಬಂದಾಗ ದೊಡ್ಡ ಮಟ್ಟದ ಲಾಭ ಎಕ್ಸ್ಪೆಕ್ಟ್ ಮಾಡ್ತೀರಾ. ಆ ಮಟ್ಟದಲ್ಲಿ ಅಲ್ಲದೆ ಹೋದರೂ ಸ್ವಲ್ಪ ಮಟ್ಟಿಗೆ ಬರುತ್ತೆ. ನಿಮಗೆ ಬರ್ತಾ ಇರೋ ಹಣನೇ ಸ್ವಲ್ಪ ನಿಧಾನವಾಗಿ ಬರುತ್ತೆ. ಶನಿ ಕೊಡೋ ಫಲ ಹಾಗೆ ಸ್ವಲ್ಪ ಸ್ಲೋ ಮಾಡ್ತಾನೆ. ಆದರೆ ನೀವೇನು ಕಷ್ಟಪಡ್ತೀರಾ ಅದಕ್ಕೆ ತಕ್ಕಂತಹ ಲಾಭ ಅಂತೂ ಇದ್ದೇ ಇರುತ್ತೆ. ದಶಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ಆದಾಯ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಬೇರೆಯವ್ರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಚೆನ್ನಾಗಿದೆ. ಕೆಲಸಗಳು ಯಾವುದ್ಯಾವುದೆಲ್ಲ ಪೆಂಡಿಂಗ್ ಆಗಿತ್ತು ಅದೆಲ್ಲವನ್ನು ಮತ್ತೆ ಮುಂದುವರಿಸಿ ಕಂಪ್ಲೀಟ್ ಮಾಡುವಂಥದ್ದಾಗತ್ತೆ. ತೃತೀಯ ಭಾವಾಧಿಪತಿ ಕೂಡ ಕುಜನೇ ಆಗಿರೋದ್ರಿಂದ ಮಿತ್ರರಿಂದ ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಬಹಳ ಸಹಾಯ ಆಗುತ್ತೆ, ಮಿತ್ರರು ಅಥವಾ ಸಹೋದ್ಯೋಗಿಗಳಿಂದ. ಇನ್ನು ಚತುರ್ಥಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ ಏನೇ ಒಂದು ನಿರ್ಧಾರ ಮಾಡೋದಿದ್ರೆ ಈ ವಾರ ಅದು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಆ ವಿಚಾರವಾಗಿ ಏನು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪಂಚಮದಲ್ಲಿ ಗುರು, ರವಿ, ಬುಧ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆ ಟೈಮ್. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬ ಅನುಕೂಲಗಳು ಒದಗಿ ಬರುತ್ತೆ. ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಅಷ್ಟೇ ಉತ್ತಮ ಅವಕಾಶಗಳು, ನಿಮ್ಮಲ್ಲಿರುವಂತಹ ಒಂದು ಬುದ್ಧಿವಂತಿಕೆಯನ್ನು ತೋರ್ಪಡಿಸೋದಕ್ಕೆ ಕೆಲವೊಂದು ಒಳ್ಳೆಯ ಅವಕಾಶಗಳು ಸಿಗುತ್ತೆ, ಕೆಲವೊಂದು ಒಳ್ಳೆಯ ಜವಾಬ್ದಾರಿಗಳು ಸಿಗುತ್ತೆ. ಬೇಡ ಅನ್ನಬೇಡಿ, ಭಯ ಪಡಬೇಡಿ, ಆ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳಿ. ಯಾಕಂದರೆ ಇಲ್ಲೇನಾಗಿದೆ ಗೊತ್ತಾ, ಪಂಚಮಕ್ಕೆ ರಾಹು ದೃಷ್ಟಿ ಇರೋದ್ರಿಂದ ನಿಮ್ಮೊಳಗೆ ಒಂದು ಭ್ರಮೆ ಉಟ್ಕೊಳ್ಳುತ್ತೆ. ಯಾವುದೋ ಒಂದು ಅಧಿಕಾರವನ್ನು, ಯಾವುದೋ ಒಂದು ಜವಾಬ್ದಾರಿಯನ್ನು ನಿಮ್ಮ ಮೇಲಧಿಕಾರಿ ಕೊಟ್ಟಾಗ ಅಯ್ಯೋ ಇದು ನಿಭಾಯಿಸೋಕ್ಕಾಗುತ್ತೋ ಇಲ್ವೋ, ನನಗೆ ಬೇಡ ಬೇರೆಯವ್ರಿಗೆ ಕೊಡಿ ಅಂತ ಹೇಳಿಬಿಡ್ಲಾ ಅಂತ ನೀವು ಅಂದ್ಕೊಳ್ಳೋದು. ಇದೆಲ್ಲ ನಿಮ್ಮ ಭ್ರಮೆ. ಆ ಥರ ನಿಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾನೆ ರಾಹು. ಯಾವುದೇ ಕಾರಣಕ್ಕೂ ಹಾಗೆ ಮಾಡಬೇಡಿ. ಸಿಕ್ಕಿರೋ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಇದರಿಂದ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಬೇರೆಯವ್ರಿಗೂ ಗೊತ್ತಾಗುತ್ತೆ. ಹಾಗೆ ನೀವು ಕಲ್ತಿದ್ದು ವೇಸ್ಟ್ ಆಗಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಒಂದೇ ಕೆಲಸದಲ್ಲಿ ಇರೋದಕ್ಕಿಂತ ಅಭಿವೃದ್ಧಿ ಅಥವಾ ಮೇಲೆ ಒಂದೊಂದೇ ಮೆಟ್ಲುಗಳನ್ನು ಹತ್ತುತ್ತಾ ಇರಬೇಕು ಮನುಷ್ಯ. ನಿಂತ ನೀರಾಗಬಾರ್ದು. ಇನ್ನು ನಿಮಗೆ ಅಷ್ಟಮಾಧಿಪತಿ ಕೂಡ ಬುಧನೇ ಆಗಿರೋದ್ರಿಂದ ಭಯ ಯಾವುದೂ ಇರೋದಿಲ್ಲ, ಯಾವುದೇ ರೀತಿಯ ಭಯ ಇರೋಲ್ಲ. ಅಂದರೆ 7.5 ಭಯ ಆಗಲಿ ಅದೆಲ್ಲ ಇರೋದಿಲ್ಲ. ಹಣಕಾಸಿನ ವಿಷಯದಲ್ಲೂ ಭಯ ಇರೋದಿಲ್ಲ. ಬಟ್ ಕೆಲಸದ ವಿಚಾರದಲ್ಲಿ ಏನಾದರೂ ನಿರ್ಧಾರ ತಗೊಳ್ಳೋದಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಗೊಂದಲಗಳು. ಆ ಕನ್ಫ್ಯೂಷನ್ಸಲ್ಲಿ ಗೊಂದಲಗಳಲ್ಲಿ ಟೈಮ್ ಹೆಂಗೆ ವೇಸ್ಟ್ ಆಗುತ್ತೆ ಅಂದರೆ ಕಾಲ ಮಿಂಚೋಗಿರುತ್ತೆ ನೀವು ತೀರ್ಮಾನ ತಗೊಳ್ಳೋಷ್ಟೊತ್ತಿಗೆ. ಹಾಗಾಗಬಾರ್ದು. ದುರ್ಗಾದೇವಿ ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ. ಶನಿವಾರ ಉದ್ದಿನಬೇಳೆ ಮತ್ತು ಎಳ್ಳು ಈ 2 ಧಾನ್ಯಗಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ. ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಚತುರ್ಥದಲ್ಲಿರೋದ್ರಿಂದ ದಶಮವನ್ನು ನೋಡ್ತಾ ಇರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ. ವಿಶೇಷವಾಗಿ ಗುರುವಿನ ಜೊತೆಯಲ್ಲಿ ಸೂರ್ಯ ಕೂಡ ಇರೋದ್ರಿಂದ ಮೀನರಾಶಿಯವರು ಯಾರ್ಯಾರೆಲ್ಲ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಈ ವಾರದಲ್ಲಿ
ಆ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಅಥವಾ ವೃತ್ತಿಯಲ್ಲಿ ಏನೋ ಒಂದು ಏಳಿಗೆ ಆಗುವಂತಹ ವಿಚಾರವಾಗಿ ಸಂಬಂಧಿಸಿದಂತೆ ಕೆಲವು ಒಳ್ಳೆಯ ಸೂಚನೆಗಳು ಕಂಡುಬರುತ್ತೆ. ಚತುರ್ಥ ಭಾವದಲ್ಲಿ ಚತುರ್ಥಾಧಿಪತಿ ಬುಧ ಇರೋದ್ರಿಂದ ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಅಥವಾ ಸೈಟ್ ತಗೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ನೀವು ಇಷ್ಟಪಡುವಂತಹ ರೀತಿಯಲ್ಲಿಯೇ ನಿಮಗೆ ಈ ವಿಚಾರವಾಗಿ ಅನುಕೂಲಗಳು ಈ ವಾರದಲ್ಲಿ ಆಗುತ್ತೆ. ಹಾಗೆ ಇವುಗಳಿಗೆ ಸಂಬಂಧಪಟ್ಟಂತೆ ಇವಾಗ ಮನೆ ತಗೋಬೇಕು ಅಂತ ಅಂದ್ಕೊಂಡಾಗ ಕೆಲವರು ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿರ್ತಾರೆ, ಲೋನ್ ಅಪ್ಲೈ ಮಾಡಿರ್ತಾರೆ, ಲೋನ್ ಅಮೌಂಟ್ ಸಿಗುತ್ತಾ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಆದರೆ ಆ ವಿಚಾರವಾಗಿಯೂ ಕೂಡ ಅನುಕೂಲ ಆಗುತ್ತೆ. ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋದ್ರ ಮೂಲಕ ನಿಮ್ಮ ಕೈಗೆ ದುಡ್ಡು ಬಂದು ನೀವು ಪ್ರಾಪರ್ಟಿ ತಗೊಳ್ಳೋದಕ್ಕೆ ಅನುಕೂಲಗಳಾಗುವ ಸಾಧ್ಯತೆಗಳಿದೆ. ಚತುರ್ಥ ಭಾವದಲ್ಲಿ ಗುರು ಬುಧ ಇರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಯಾಕಂದರೆ ಇಲ್ಲಿ ಶನಿ ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡು 7.5ನ ಎಫೆಕ್ಟ್ ಕೊಡ್ತಾ ಇರ್ತಾನೆ. ಆದರೆ ಗುರುಗ್ರಹ 4ನೇ ಮನೆಯಲ್ಲಿರೋದ್ರಿಂದ ಸುಖ ಸ್ಥಾನದಲ್ಲಿ ಸುಖಕಾರಕ ಗುರುಗ್ರಹ ಇರೋದ್ರಿಂದ ನಿಮಗೆ ಹೆಚ್ಚು ದುಃಖ ಆಗೋದಕ್ಕೆ ಬಿಡೋದಿಲ್ಲ. ರಾಶಿಯಲ್ಲಿ ದುಃಖಕಾರಕ ಶನಿ ಇರ್ಬೋದು, ದುಃಖಂ ದಿನೇಶಾತ್ಮಜಂ ಅಂತ ಹೇಳ್ತಾರೆ. ಶನಿಯನ್ನು ದುಃಖಕ್ಕೆ ಕಾರಕ ಅಂತ ಹೇಳ್ತಾರೆ. ಆದರೆ ಗುರು ಸುಖಕ್ಕೆ ಕಾರಕ. ರಾಶಿಯಲ್ಲಿ ಶನಿ ಇದ್ದರೂ ಕೂಡ ಮನಸ್ಸಿಗೆ ಏನೋ ಒಂಥರ ದುಃಖ, ಭಯ, ಆತಂಕ ಇದೆಲ್ಲವೂ ಇದ್ದರೂ ಕೂಡ ಕೃತಿಯಲ್ಲಿ ಎಲ್ಲವೂ ಸರಿಯಾಗಿ ಹೋಗೋ ಹಾಗೆ ಗುರುಗ್ರಹ ಮಾಡ್ತಾನೆ. ಅದಕ್ಕೆ ಶನಿಯೇ ಚೆನ್ನಾಗಿರಬೇಕು, ಇಲ್ಲ ಗುರು ಚೆನ್ನಾಗಿರಬೇಕು. ಇಬ್ಬರೂ ಪೀಡಿತರಾಗಿದ್ದರೆ ತುಂಬ ಕಷ್ಟ. ಕಳೆದ 1 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದೀರಾ ಮೀನರಾಶಿಯವರು. ಯಾಕೆಂದರೆ 7.5 ನಡೀತಾ ಇತ್ತು, 7.5 ನಡೀತಿತ್ತು. ಅದ್ರ ಜೊತೆಗೆ ಗುರು ಕೂಡ ಚತುರ್ಥ ಭಾವದಲ್ಲಿ ಇರಲಿಲ್ಲ, ತೃತೀಯ ಭಾವದಲ್ಲಿದ್ದ. ಗುರುವಿನ ಅನುಗ್ರಹ ಕೂಡ ಇರಲಿಲ್ಲ. ಬಟ್ ಈಗ ಗುರುವಿನ ಅನುಗ್ರಹ ಇದೆ. ಇತರ ಗ್ರಹಗಳು ಕೂಡ ಈ ವಾರದಲ್ಲಿ ಶುಭ ಫಲ ಕೊಡ್ತಾ ಇದ್ದಾರೆ. ಹಾಗೆ ಸ್ವಂತ ಉದ್ಯೋಗದಲ್ಲಿ ಹೆಚ್ಚು ಲಾಭ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋವಂಥವ್ರಿಗೂ ಅಷ್ಟೇ ಲಾಭ ತುಂಬ ಚೆನ್ನಾಗಿದೆ. ಧನಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಮಾತಿನಿಂದ ಎಷ್ಟೋ ಕೆಲಸಗಳು, ವ್ಯವಹಾರಗಳು ಸಕ್ಸಸ್ ಆಗುತ್ತೆ. ನಿಮ್ಮ ರಾಶಿಯಲ್ಲೇ ಶನಿ ಇರೋದ್ರಿಂದ ಕೆಲವು ಕೆಲಸಗಳನ್ನ ಮಾಡಬೇಕು ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಅಂದರೆ ಸ್ವಲ್ಪ ಮೂಡಿಯಾಗಿರ್ತೀರ. ಕೆಲವೊಂದು ಸಲ ಏನೇನೋ ಅಂದ್ಕೊಳ್ತೀರ, ಇದನ್ನು ಮಾಡೋಣ, ಅದನ್ನು ಮಾಡೋಣ, ಏನೋ ಒಂದು ಬದಲಾವಣೆ ಮಾಡೋಣ. ಕೆಲವೊಂದು ಸಲ ಅಯ್ಯೋ ಯಾವುದೂ ಬೇಡ ಬಿಡು ಅನಿಸುತ್ತೆ. ಹಾಗಾಗಬಾರ್ದು. ಶನಿಗೆ ಪರಿಹಾರ ಈ ಶನಿವಾರನೂ ಎಳ್ಳೆಣ್ಣೆಯನ್ನು ದೇವಾಲಯಕ್ಕೆ ಅರ್ಪಿಸಿ ಯಾವುದೇ ಕಾರಣಕ್ಕೂ ಕೆಲಸನ ನಿಲ್ಲಿಸಬೇಡಿ. ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಅನ್ನಬೇಡಿ. ಅದರಿಂದನೇ ನಿಮಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬರೋದು. ಯಾಕಂದರೆ ನೆಕ್ಸ್ಟ್ ಶನಿ ಹೋಗೋದೇ 2ನೇ ಮನೆಗೆ. 2ನೇ ಮನೆ ಧನಸ್ಥಾನ ಆಗಿರುತ್ತೆ. ಇವತ್ತು ನೀವು ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳಾಗ್ಬೋದು, ಹೆಚ್ಚು ಕೆಲಸ ಕೊಡ್ಬೋದು. ಹಾಗಂತ ಕೆಲಸ ಬಿಡೋ ತೀರ್ಮಾನಗಳು ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲವೂ 7.5ನಲ್ಲಿ ಸಹಜವಾಗಿ ಅನಿಸುತ್ತೆ. 6ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಚೆನ್ನಾಗಿದೆ. ಸಣ್ಣ ಪುಟ್ಟ ವಿಘ್ನಗಳು ಬರುತ್ತೆ, ಆದರೆ ವಿಘ್ನಗಳನ್ನು ನಿವಾರಣೆ ಮಾಡಿಕೊಂಡು ಮುಂದೆ ಸಾಗ್ತೀರ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ದಶಮಕ್ಕೆ ಸೂರ್ಯನ ದೃಷ್ಟಿ ಇರೋದ್ರಿಂದ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಹಾಗೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇಷ್ಟು ದಿನ ಪಂಚಮದಲ್ಲಿ ನೀಚ ಕುಜ ಇದ್ದ, ಹಾಗೆ ರಾಹು ದೃಷ್ಟಿ ಇತ್ತು. ಈಗ ರಾಹು 12ನೇ ಮನೆಗೆ ಬಂದುಬಿಟ್ಟಿದ್ದಾನೆ. ಪಂಚಮಕ್ಕೆ ಈ ಥರ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ, 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಪ್ರಯತ್ನಕ್ಕೆ ಫಲ ಸಿಗುವ ಸೂಚನೆಗಳು ಕಂಡುಬರುತ್ತೆ. ನಿಮ್ಮ ಪ್ರಯತ್ನವನ್ನು ಹಾಗೆ ಮುಂದುವರಿಸಿ. ಸೈಟು, ಮನೆ, ಆಸ್ತಿ ಇವುಗಳ ವಿಚಾರದಲ್ಲಿ ಯಾವ ಡಿಸಿಷನ್ ಬೇಕಾದ್ರೂ ತೊಗೋಬೋದು. 4ನೇ ಮನೆ ಚೆನ್ನಾಗಿದೆ, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಮೀನರಾಶಿಯವರಿಗೆ. ಆದರೆ ಶನಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ 7.5ನ ಒಂದು ಪ್ರಭಾವ ಇದ್ದೇ ಇರುತ್ತೆ. ಎಲ್ಲ ಚೆನ್ನಾಗಿದ್ದರೂ ಕೆಲವೊಂದು ಸಲ ದುಃಖ ಆಗೋಂಗೆ ಮಾಡ್ತಾನೆ. ಹಾಗಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇವಿಷ್ಟು ಈ ವಾರದ 12 ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.